ಅವರು ಅಲ್ಲಿ ಮೇಲೆ ಸಿಂಹಾಸನದಲ್ಲೂ अल्वा पुश हो कैंसिल हो गया नहीं लाइव स्टार्ट होगा सर ओके स्टार्ट आ पीछे से तो हाँ हाँ सर लाइव स्टार्ट है ओके अभी भाई ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಕ್ಷಕ್ಕೆ ರವಿಕೃಷ್ಣ ರೆಡ್ಡಿ ಅವರಿಗೆ ಜೀವನ್ ಅವರಿಗೆ ಇವತ್ತು ನಾವು ಈ ಒಂದು ಕಾರ್ಯಕ್ರಮ ಕರೆಸಿರೋದೇನಂದ್ರೆ ಎಲ್ಲ ಸದಸ್ಯತ್ವ ಅಭಿಯಾನ ನಡೆದಿದೆ. ನಿನ್ನೆ ಎಲ್ಲರೂ ಮೆಂಬರ್ ಆಗಿದ್ದೀರಾ. ಆದ್ದರಿಂದ ಎಲ್ಲರಿಗೂ ಕೆಆರ್ಎಸ್ ಪಕ್ಷಕ್ಕೆ ಸ್ವಾಗತ ಆಗಿದೆ. ಈಗ ನಮ್ಮ ಗೌರವ ಅಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರು ತಾವೆಲ್ಲರಿಗೆ ಒಂದು 4 ಮಾತು ಹೇಳಕ್ಕೆ ಇಷ್ಟಪಡ್ತಾರೆ. ಸ್ವಾಗತ ಇರುತ್ತೆ ಅಂತ ಹಂಗೆ ಮಾಡ್ಬಿಡೋದಾ? ಜೀವನ್ ಮಾಡಿ ಇಲ್ಲ ಹಬೀಬ್ ಸ್ವಾಗತ ಆದ್ಮೇಲೆ ಮಾತಾಡ. ಇವತ್ತು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ನಾಗರಿಕರು ನಮ್ಮ ಕೆಆರ್ಎಸ್ ಪಕ್ಷದ ಸದಸ್ಯತ್ವವನ್ನು ಪಡೆದು ಇವತ್ತು ಕೆಆರ್ಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಕ್ಕೆ ನಿಮಗೆಲ್ಲ ಅಭಿನಂದನೆಗಳು. ಕೆಆರ್ಎಸ್ ಪಕ್ಷ ರವಿಕೃಷ್ಣ ರೆಡ್ಡಿ ಅವರಿಗೆ ಸ್ವಾಗತವನ್ನು ಕೋರುತ್ತಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿಯಾದಂತಹ ಜೀವನ್ ಅವರಿಗೆ ಸ್ವಾಗತವನ್ನು ಕೋರುತ್ತಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿಗೆ ಹಾಗೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಂಗಳೂರು ಪೂರ್ವ ಉಸ್ತುವಾರಿಯಾದಂತಹ ಮಾಜಿ ಉಸ್ತುವಾರಿ ಇವಾಗ ಮುಂದಕ್ಕೆ ಹೋಗ್ತಾ ಇನ್ನೊಂದು ಹುದ್ದೆ ಕಾದಿದೆ ಏಜಾಜ್ ರೇಮ್ ಅವ್ರಿಗೂ ಸಹ ನಾವು ಪಕ್ಷಕ್ಕೆ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ಪಶ್ಚಿಮ ಜಿಲ್ಲೆಯ ಅಧ್ಯಕ್ಷಗಳಾದಂತಹ ಜಮ್ಶೀದ್ ಪಾಷಾ ಮತ್ತೆ ನಾಸಿರ್ ಪಾಷಾ ಸೇರಿರುವಂತಹ ಎಲ್ಲ ನಮ್ಮ ಪಕ್ಷದ ಸೈನಿಕರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಂತಹ ಜೀವನ್ ಅವರು ಈ ಸಭೆಗೆ ಉದ್ದೇಶಿಸಿ ಮಾತಾಡಬೇಕಿತ್ತು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಎಲ್ರು ಜೋರಾಗಿ ಹೇಳ್ಬೇಕು. ಇವತ್ತೇನು ಬೆಂಗಳೂರು ಪಶ್ಚಿಮ ಜಿಲ್ಲೆಯ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ನಾಗರಬಾವಿ ವಾರ್ಡ್ನಲ್ಲಿ ಅಲ್ಪಸಂಖ್ಯಾತರ ಘಟಕದ ವತಿಯಿಂದ ಆಯೋಜಿಸಿರುವಂತಹ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಮತ್ತು ಏನು ಸದಸ್ಯತ್ವಗಳು ನಿರಂತರವಾಗಿ ಕೇವಲ ನಿನ್ನೆ ದಿನ ಅಲ್ಲ, ಇನ್ನು ಮುಂದೆ ನಿರಂತರವಾಗಿ ನಾಗರಬಾವಿ ವಾರ್ಡ್ ಆದ್ಯಂತ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಾದ್ಯಂತ ಈ ಏನು ಸದಸ್ಯತ್ವ ಅಭಿಯಾನ ಮುಂದುವರಿಬೇಕು. ಕೇವಲ ಒಂದು ದಿನಕ್ಕೆ ಸೀಮಿತವಾಗಬಾರ್ದು. ಯಾಕೆಂದ್ರೆ ಇಲ್ಲಿ ಏಜಾಜ್ ರೀಮ್ ಅವರು ಕಳೆದ 5-6 ವರ್ಷಗಳಿಂದ ಸಕ್ರಿಯವಾಗಿ ಪಕ್ಷದಲ್ಲಿ ತೊಡಗಿಸ್ಕೋತಾ ಪಕ್ಷದ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಆದರೆ ಪಕ್ಷ ಮಾತ್ರ ಯಾಕೋ ಈ ಭಾಗದಲ್ಲಿ ಕೆಲವು ಹಿಂದುಳಿದ ಹಾಗೆ ಕಾಣಿಸ್ತಾ ಇದೆ. ಹಾಗಾಗಿ ನೀವು ಯಾರ್ಯಾರು ಈಗ ಹೊಸದಾಗಿ ಸೇರ್ಪಡೆ ಆಗಿದ್ದೀರಾ, ಪಕ್ಷದಲ್ಲಿ ನಿರಂತರವಾಗಿ ಪಕ್ಷದ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇರಬೇಕು. ಪಕ್ಷ ಕೊಡುವಂತಹ ಏನು ಕಾರ್ಯಕ್ರಮಗಳು, ಸದಸ್ಯತ್ವ ಅಭಿಯಾನ ಇರ್ಬೋದು, ಲಂಚಮುಕ್ತ ಅಭಿಯಾನಗಳಿರ್ಬೋದು, ಮತ್ತೆ ಇಲ್ಲಿರುವಂತಹ ಸಮಸ್ಯೆಗಳು, ಯಾಕೆಂದ್ರೆ ಗೋವಿಂದರಾಜನಗರದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಏನೂ ಇಲ್ಲ. ಬಹುತೇಕವಾಗಿ ಬೆಂಗಳೂರಿನಲ್ಲಿ ವಿಜಯನಗರ ಮತ್ತು ಗೋವಿಂದರಾಜನಗರದಲ್ಲಿ ನಾಮಕಾವಸ್ಥೆಗೆ ಅಥವಾ ನೋಡೋದಕ್ಕೆ ಮಾತ್ರ ಎಲ್ಲಾ ಕೆಲಸಗಳು ಆಗ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಆದ್ರೆ ಯಾವುದೇ ಕೆಲಸಗಳು ಪೂರ್ಣ ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ಮತ್ತೆ ಇವತ್ತಿನ ಇಲ್ಲಿ ನಾವು ನಿಂತಿರುವಂತಹ ಸ್ಥಳ ನೋಡಿದ್ರೇನೆ, ಈಗ ಮುಖ್ಯ ರಸ್ತೆಗಳಲ್ಲಿ ಬಂದ್ರೆ ಇವತ್ತೇನ್ ಮಾಡ್ತಾ ಇದ್ದಾರೆ, BBMP ವತಿಯಿಂದ ಅಥವಾ GB ಅವರು, ಇಲ್ಲ ನಾವು ಫುಟ್ಪಾತ್ ಕ್ಲಿಯರ್ ಮಾಡ್ತಾ ಇದೀವಿ, ಗುಂಡಿ ಮುಕ್ತ ರಸ್ತೆಗಳನ್ನ ನಿರ್ಮಾಣ ಮಾಡ್ತಾ ಇದೀವಿ, ಈ ರೀತಿಯಾಗಿ BBMP ಇರುವಂತಹ ವಾಸಿಸುವಂತಹ ನಾಗರಿಕರಿಗೆ ಉತ್ತಮ ಸೌಲಭ್ಯಗಳನ್ನ ಕೊಡಬೇಕು ಅಂತ ಹೇಳಿ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿನ ಸ್ಥಳೀಯ ಶಾಸಕರು ಯಾವುದೇ ಕಾರ್ಯಕ್ರಮಗಳನ್ನ ಬರೀ ಗುದ್ಲಿ ಪೂಜೆ ಮಾಡ್ತೀವಿ ಅಂದ್ರೆ ಅವ್ರದ್ದು ಫ್ಲೆಕ್ಸ್ ಬ್ಯಾನರ್ಗಳು ಹಾಕಿರ್ತಾರೆ ಮಾತ್ರ. ಆದ್ರೆ ಯಾವ ಕೆಲಸ, ಯಾವ ರೀತಿಯಾಗಿ ಕಾಮಗಾರಿಗಳು ನಡೀತಾ ಇದ್ದಾವೆ, ಕಾಮಗಾರಿಗಳಲ್ಲಿ ಸರಿಯಾಗಿ ನಡೀತಾ ಇದ್ದಾವ ಅನ್ನೋದನ್ನ ನೋಡ್ತಾ ಇಲ್ಲ ಅವರು. ಹಾಗಾಗಿ ನಾವು ಇಲ್ಲಿನ ನಾಗರಿಕರು ಪ್ರಶ್ನೆ ಮಾಡೋ ರೀತಿ ಆಗ್ಬೇಕು.
ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪದೇ ಪದೇ ಏನು ಹೇಳ್ತದೆ, ಯಾವುದೇ ಕಾಮಗಾರಿಗಳು ನಡೆದ್ರು ಅಲ್ಲಿ ಪಾರದರ್ಶಕ ಕಾಯ್ದೆ ಅನ್ವಯ ಎಷ್ಟು ಕೋಟಿಗೆ ಕಾಮಗಾರಿ ನಡೀತಾ ಇದೆ, ಯಾರು ಅದನ್ನ ಗುತ್ತಿಗೆ ತಗೊಂಡಿರುವಂತವ್ರು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವೆಲ್ಲರೂ ಸೇರಿ ಪ್ರಶ್ನೆ ಮಾಡಬೇಕು. ನಾವೆಲ್ಲಿವರೆಗೂ ಪ್ರಶ್ನೆ ಮಾಡಲ್ವೋ ಅಲ್ಲಿವರೆಗೂ ನಮ್ಮ ಏರಿಯಾ ನಾವಿರುವಂತ ವಾಸಿಸುವಂತ ಸ್ಥಳ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಿಮ್ಗೆಲ್ಲ ಅದೇ ಅನುಭವ ಆಗ್ತಾ ಇದೆ. ಇವತ್ತು ನ್ಯಾಯಬೆಲೆ ಅಂಗಡಿಗಳು, ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಯಾರು ಕೇಳಲ್ಲ ಅಂತೇಳಿ ಅವ್ರು ಇಷ್ಟ ಬಂದಂಗೆ ರೇಷನ್ಗಳೆಲ್ಲ ಕೊಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ನೀವು ಒಂದೆರಡು ಕಡೆ ಹೋಗಿ ಅಭಿಯಾನ ಮಾಡಿದ್ರಿ, ಅದನ್ನ ಮುಂದುವರಿಸಬೇಕು. ಮತ್ತೆ ನಾವು ಬರ್ತೀವಿ ಅಂತ ಗೊತ್ತಾದ್ರೆ ನಮ್ಮಂತ ಅಕ್ಕಪಕ್ಕದಲ್ಲಿ ಇರುವಂತ ಜನರಿಗೂ ಅವರು ಪ್ರಾಮಾಣಿಕವಾಗಿ ರೇಷನ್ ಅನ್ನ ಕೊಡ್ತಾರೆ. ಇದನ್ನ ನಾವು ಮಾಡಬೇಕು. ಕೇವಲ ಪಕ್ಷಕ್ಕೆ ಏನು ಬರ್ತೀವಿ ಈ ತರ ಸೇರ್ಪಡೆ ಕಾರ್ಯಕ್ರಮ ಮಾಡ್ತೀವಿ ಅಥವಾ ಕಚೇರಿಗಳನ್ನ ಉದ್ಘಾಟನೆ ಮಾಡ್ತೀವಿ ಅಂದ್ರೆ ಆಗಲ್ಲ. ಸಕ್ರಿಯವಾಗಿ ತೊಡಗಿಸ್ಕೋಬೇಕು. ಮುಂಬರುವಂತಹ GBA ಚುನಾವಣೆಯಲ್ಲಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ಎಲ್ಲಾ ವಾರ್ಡ್ಗಳಲ್ಲೂ ನಾವು ಪಕ್ಷದ ಅಭ್ಯರ್ಥಿಗಳನ್ನ ಹಾಕೋ ರೀತಿ ನಾವು ಇವತ್ತೇನಿದ್ದೀವಿ, ನಾವು ನೀವೆಲ್ಲರೂ ಸೇರಿ ಶ್ರಮಪಟ್ಟು ಅಭ್ಯರ್ಥಿಗಳನ್ನ ಹಾಕುವಂತ ಕೆಲಸವನ್ನ ಮಾಡಬೇಕು. ಅಭ್ಯರ್ಥಿಗಳನ್ನ ಗುರುತಿಸಬೇಕು. ಪಕ್ಷದ ಕಚೇರಿಯಲ್ಲಿ ಬುಧವಾರ ಮತ್ತು ಭಾನುವಾರ, ಪ್ರತಿ ಬುಧವಾರ ಭಾನುವಾರ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೀತಾ ಇರುತ್ತೆ. ಅದರಲ್ಲಿ ಭಾಗವಹಿಸುವಂತೆ ಮಾಡಬೇಕು. ಬಂದು ಇಲ್ಲಿರುವಂತವ್ರು ನಾಯಕತ್ವ ಕೊಡಬೇಕು. ಕೇವಲ ಬರ್ತಾರೆ, ನಾವು ಹಿಂದೆ ನಿಂತಿರ್ತೀವಿ ಅಥವಾ ಮುಂದೆ ಕೂತ್ಕೊಂಡು ನೀವೇನ್ ಮಾತಾಡ್ತೀವಿ ಅಂತ ಕೇಳೋದಲ್ಲ, ನೀವು ನಾಯಕರಾಗಬೇಕು. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸಾಮಾನ್ಯರನ್ನು ನಾಯಕರನ್ನಾಗಿ ರೂಪಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಇದು ಯಾವುದೇ ಪಕ್ಷಗಳು ಈ ರೀತಿಯಾದಂತ ಕೆಲಸವನ್ನ ಮಾಡಲ್ಲ. ಕೇವಲ ಏನು ಕಿಟ್ಕೊಂಡಿರ್ತಾರೆ ನಮ್ಮನ್ನೆಲ್ಲ ಅವರ ಹಿಂದೆ ಹೋಗೋದಕ್ಕೆ ಹಿಂಬಾಲಕರಾಗಿ ಅಥವಾ ಅವ್ರು ಹೇಳಿದ ಕೆಲಸಗಳನ್ನ ಏನು ನಾಯಕರಿರ್ತಾರೆ ಅವ್ರು ಹೇಳೋ ಕೆಲಸಗಳನ್ನ ಮಾತ್ರ ಮಾಡೋದಕ್ಕೆ ನಮ್ಮನ್ನ ಸೀಮಿತಗೊಳಿಸಿರ್ತಾರೆ. ಆದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವ ತರದಲ್ಲ. ಪ್ರತಿಯೊಬ್ಬರು ನಾಗರಿಕರಾಗಬೇಕು, ಪ್ರಶ್ನೆ ಮಾಡುವಂತದ್ದಾಗಬೇಕು. ರಾಜಕಾರಣವನ್ನ ಸಾಮಾನ್ಯ ಜನರು ರಾಜಕಾರಣವನ್ನ ಮಾಡಬೇಕು. ಸಾಮಾನ್ಯರು ಸಹ ರಾಜಕಾರಣಕ್ಕೆ ಬಂದು ಯಾವುದೇ ರೀತಿಯ ಹಣ ಹಂಚದೆ, ಎಂಡ ಕುಡಿಸದೆ, ಓಟ್ ಹಾಕೋರ್ಗೆ ಹಣ ಕೊಡದೆ ಪ್ರಾಮಾಣಿಕವಾಗಿ ಚುನಾವಣೆಗಳನ್ನ ಮಾಡಬೇಕು ಅಂತ ಹೇಳಿ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕರ್ನಾಟಕದ ಏಕೈಕ ಪ್ರಾದೇಶಿಕ ಪಕ್ಷ. ಯಾವುದೇ ಪಕ್ಷಗಳು ಇವತ್ತು ಪ್ರಾದೇಶಿಕ ಪಕ್ಷ ಅಂತ ಹೇಳ್ಕೊತಾರೆ, ಆದ್ರೆ ಯಾವುದು ಪ್ರಾದೇಶಿಕ ಪಕ್ಷ ಕರ್ನಾಟಕದಲ್ಲಿ ಇಲ್ಲ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾತ್ರನೇ ಇರುವಂತದ್ದು. ಇದ್ರ ಜೊತೆಗೆ ಇವತ್ತು ಅಲ್ಪಸಂಖ್ಯಾತರು ಅಹಿಂದ ಅಂತ ಹೇಳಿ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ ಹೊರತು ನಿಮಗೆ ನೀವು ಅಭಿವೃದ್ಧಿ ಆಗೋದಕ್ಕೆ, ನಿಮ್ಮನ್ನ ವಿದ್ಯಾವಂತರನ್ನಾಗಿ ಮಾಡೋದಕ್ಕೆ ಯಾವ ಪಕ್ಷವೂ ಪ್ರಯತ್ನ ಪಡ್ತಾ ಇಲ್ಲ. ಕೇವಲ ನಿಮ್ಮ ಹೆಸರುಗಳನ್ನು ಹೇಳ್ಕೊಂಡು ವೋಟ್ ಪಡಿತಾ ಇದ್ದಾರೆ. ನೀವು ಕೇವಲ ಅವ್ರಿಗೆ ವೋಟ್ ಹಾಕುವಂತವ್ರು. ನಿಮ್ಮನ್ನ ಅಭಿವೃದ್ಧಿ ಪಡಿಸಬೇಕು, ನಿಮ್ಮನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು, ನಿಮ್ಗೆ ಬುದ್ಧಿವಂತಿಕೆಯನ್ನು ತಿಳಿಸ್ಬೇಕು. ನೀವು ಸಮಾಜದಲ್ಲಿ ಎಲ್ಲರ ತರ ಯಾವ ರೀತಿಯಾಗಿ ಸಮಾಜದಲ್ಲಿ ಬೇರೆ ಬೇರೆಯವರು ಬದುಕ್ತಾ ಇದ್ದಾರೆ ಆ ರೀತಿಯಾಗಿ ಬದುಕು ಕಟ್ಕೊಳ್ಳೋ ಬಗ್ಗೆ ನಿಮ್ಗೆ ಯಾರೂ ಹೇಳ್ತಾ ಇಲ್ಲ. ಹಾಗಾಗಿ ನೀವೆಲ್ಲರೂ ಎಚ್ಚೆತ್ಕೊಳ್ಬೇಕು, ಓದಬೇಕು, ವಿದ್ಯಾವಂತರಾಗಬೇಕು. ವಿದ್ಯಾವಂತರಾಗ್ಲಿಲ್ಲ ಅಂದ್ರೆ ನಿಮ್ಮನ್ನ ಯಾವಾಗ್ಲೂ ಹಿಂದುಳಿದವ್ರಿಗೆ ಇಟ್ಟಿರ್ತಾರೆ. ಅದೇ ತರ ಹೇಳ್ತಾ ಇರೋದು. ನಿಮ್ಮನ್ನೆಲ್ಲ ಯಾರು ಹಿಂದುಳಿದವರು ಯಾಕೆ? ನೀವು ನಿಮ್ಮ ಮಕ್ಕಳನ್ನ ಎಜುಕೇಶನ್ ಕೊಡ್ಲಿಲ್ಲ, ಅವ್ರನ್ನ ಬುದ್ಧಿವಂತರನ್ನಾಗಿ ಮಾಡ್ಲಿಲ್ಲ, ಒಳ್ಳೆ ಒಳ್ಳೆ ಉದ್ಯೋಗಕ್ಕೆ ಸೇರಿಸಲಿಲ್ಲ ಅಂದ್ರೆ ನೀವು ಕೇವಲ ಒಂದು ಮತ ಬ್ಯಾಂಕ್ ಆಗಿ ನಿಮ್ಮನ್ನ ಇಟ್ಟಿರ್ತಾರೆ. ದಯಮಾಡಿ ಇದನ್ನೆಲ್ಲ ನೀವು ಎಚ್ಚರಿಸ್ಕೋಬೇಕು. ಈಗ ಏಜಾಜ್ ರಹೀಮ್ ಅವರು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಜೊತೆ ಕೈ ಜೋಡಿಸಿ ಇಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಯಾವ ಸ್ಥಳೀಯ ಸಂಸ್ಥೆಗಳಿಗೆ ಹೋಗಿ ದೂರನ್ನ ಸಲ್ಲಿಸಿ ಇಲ್ಲಿರುವ ವ್ಯವಸ್ಥೆಯನ್ನ ನೀವು ಜನರ ಹತ್ರ ಮಾತಾಡಬೇಕು. ಏನ್ ಸಮಸ್ಯೆ ಇದೆ, ಬೀದಿ ದೀಪ ಉರಿತಾ ಇದೆಯೋ ಇಲ್ವೋ, ಮೋರಿ ಸರಿಯಾಗಿ ಶಿಲ್ಟ್ ಮಾಡ್ತಾ ಇದಾರೋ ಇಲ್ವೋ, ಗುಂಡಿಗಳಿದ್ಯಾ, ನಾವು ನಮ್ಮ ಏರಿಯಾನ ಸುತ್ತಮುತ್ತ ಇರುವಂತ ಪ್ರದೇಶವನ್ನ ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀವೋ ಅಷ್ಟು ನಮಗೆ ಒಳ್ಳೆಯದು. ಹಾಗಾಗಿ ನೀವೆಲ್ಲರೂ ಇವತ್ತೇನು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೀರಾ ಅಥವಾ ಸದಸ್ಯತ್ವವನ್ನು ಪಡೆದಿದ್ದೀರಾ, ಇನ್ನು 100, 200, 1000 ಜನ ಎಷ್ಟಾಗುತ್ತೋ ಅಷ್ಟು ಜನರು ಒಬ್ಬೊಬ್ರು ಸದಸ್ಯತ್ವವನ್ನು ಮಾಡಿಸ್ಬೇಕು. ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡೋ ರೀತಿ ನಾಯಕರನ್ನ ನೀವೆಲ್ಲರೂ ಸೇರಿ ಹುಟ್ಟಾಕಿ ನಿಮ್ಮಲ್ಲೇ ನಿಮ್ಮ ಮಧ್ಯದಲ್ಲಿರುವಂಥ ಒಬ್ಬರನ್ನ ನೀವೇ ಗುರುತಿಸಿ, ಇಲ್ಲ ಇವರು ನಮಗೆ ನಾಯಕರಾಗಿ ಬಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಕಾರ್ಪೊರೇಟರ್ ಆದರೆ ನಮ್ಮ ಏರಿಯಾಗೆ ಒಳ್ಳೇದಾಗುತ್ತೆ, ಅನುಕೂಲ ಆಗುತ್ತೆ ಅನ್ನೋದನ್ನ ನೀವೇ ಆಯ್ಕೆ ಮಾಡಿ ನಮ್ಮ ಸಂದರ್ಶನಕ್ಕೆ ಕಳಿಸ್ಬೇಕು. ಏನೋ ಬುಧವಾರ ಭಾನುವಾರ ಸಂದರ್ಶನ ನಡೀತಾ ಇದೆ, ಅಲ್ಲಿಗೆ ಕಳಿಸುವ ಮುಖಾಂತರ ನಿಮ್ಮ ನಾಯಕರನ್ನ ನೀವು ಆಯ್ಕೆ ಮಾಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಒಳ್ಳೆಯದಾಗಲಿ ಎಲ್ರಿಗೂ ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಯಾರು ಮಾತಾಡೋದಿದ್ದಾರಾ? ಸೇರ್ಪಡೆ ಮಾಡಿಸ್ಬಿಡೋಣ. ಈಗ ಧನ್ಯವಾದಗಳು ಜೀವನ್ ಅವ್ರಿಗೆ. ಇವಾಗ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ನಮ್ಮ ರಾಜ್ಯ ಗೌರವಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಸಣ್ಣ ಎಲ್ಲ ಯಾರ್ಯಾರು ಹೊಸದಾಗಿ ಪಕ್ಷ ಸೇರ್ಪಡೆ ಆಗಿದ್ದೀರಿ ದಯವಿಟ್ಟು ಸರಿ ಈ ಕಡೆನೇ ಬರಲಾಗಿದೆ. ಯಾಕೆ ಅಲ್ಲ, ಎಲ್ಲ ಬಂದು ನಿಂತ್ಕೊಳ್ಳಿ, ಅವ್ರಿಗೆ ಬ್ಲಾಕ್ ಕೊಟ್ಬಿಟ್ಟು ಆವಾಗ ಎಲ್ಲ ಇದು ಮಾಡ್ಕೊಳ್ಳೋಣ. ಇದೇನಾರು ಟೋಪಿ ಏನಾರು ನನಗ ಸರಿ ಆಯ್ತು, ನೀವು ಕರೀರಿ ಕೆಲಸ ಮಾಡೋಣ.
ಯಾರ್ಯಾರು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಇಲ್ಲಿ ಹೊಸದಾಗಿ ಬಂದಿರೋರು ಅವರೆಲ್ಲ ಬರಲಿ, ಅಲ್ಲ ಒಟ್ಟಿಗೆ ಬಂದ್ಬಿಟ್ಟು ಒಟ್ಟಿಗೆ ಬರಲಿ. ಬೇಕಾದ್ರೆ ಟೇಬಲ್ ಆ ಕಡೆ ಇಡ್ಬೋದು ಅಥವಾ ಇಲ್ಲ ಹೀಗೆ ಇಟ್ಕೊಳ್ಳೋಣ. ಬನ್ರಪ್ಪ, ಹಿಂದೆ ಬನ್ನಿ. ಲೈವ್ ಇದೆ, ಹಿಡೀರಿ. ಕೊಡಿ ಸರ್. ಲೈವ್ ಇದೆ. ಹಾಂ ಬನ್ರಪ್ಪ ಎಲ್ಲ. ಕೈ ಹಿಡ್ಕೊಳ್ಳಿ. ಹೊಸದಾಗಿ ಯಾರು ಸದಸ್ಯತ್ವ ತಗೊಂಡಿದ್ದೀರೋ ನಿಮ್ಗೆಲ್ರಿಗೂ ಪಕ್ಷಕ್ಕೆ ಸ್ವಾಗತ. ಏನಪ್ಪಾ ಅಂತಾರೆ ಉರ್ದುಲ್ ಬೇಕಾದ್ರೆ ಅದನ್ನ ಸ್ವಾಗತ ಅನ್ನೋದಕ್ಕೆ ಕಷ್ಟ ಆಗುತ್ತೆ. ಎಲ್ರಿಗೂ ಪಕ್ಷಕ್ಕೆ ಸ್ವಾಗತ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಮಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ಅವಕಾಶಗಳನ್ನು ಮಾಡಿಕೊಡುತ್ತೆ. ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಜನರಿಗೆ ಒಳ್ಳೇದು ಮಾಡಿ ನಿಮ್ಗೂ ಒಳ್ಳೇದಾಗುತ್ತೆ ಅಲ್ವಾ? ನಿಮಿಷ ಅಲ್ಲ ಅನ್ಲಿಲ್ಲ. ಚೆನ್ನಾಗಿ ತೆಗೀರಿ ಫೋಟೋ. ಅಬೀಬ್ ಜಾಗ ಕೊಡ್ರಪ್ಪ. ಇಲ್ಲಿ ಹಂಗಲ್ಲ, ಹೇಳಿದ್ರೆ ಕೇಳ್ಬೇಕು. ನೀನು ಒಂಚೂರು ಹಿಂದಕ್ಕೆ ಹೋಗಿ ಎಲ್ಲರೂ ಕವರ್ ಆಗಿರ್ತಿದ್ಯವ. ಅಮ್ಮ ನೀನೇನಪ್ಪ ಈ ಹುಡುಗನ್ಗ ಏನಪ್ಪ ಇನ್ನೊಂದ್ಸಲ ತೆಗಿ. ಅಲ್ಲಿಂದ ಇಲ್ಲಿ ತನಕ ಬರುತ್ತಾ? ಏನ ಹೆಸರು? ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ, ಭ್ರಷ್ಟರೇ, ಪವಿತ್ರ ರಾಜಕಾರಣ ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಿಗೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಅವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಜೈ. KRS ಪಾರ್ಟಿಗೆ ಜೈ. ಮತ್ತೊಮ್ಮೆ ಸ್ವಾಗತ. ಬನ್ನಿ ಬನ್ನಿ ಹೆಣ್ಮಕ್ಳು ಬರ್ರವ. ಅವರೆಲ್ಲ ಮೆಂಬರ್ ಆಗಿದಾರ? ಆಗ್ಬೇಕಾ? ಆಗಿದಾರ? ಬನ್ನಿ ಬನ್ನಿ ಬನ್ನಿ. ಇಲ್ಲ ಬರ್ತಾರೆ ಹಿಂದೆ ಬ್ಯಾನರ್ ಹಂಗೆ ಫೋಟೋ ಉಂಟು. ಬನ್ನಿ. ಎಲ್ಲರೂ ಕನ್ನಡ ಬರುತ್ತಾ? ಬರುತ್ತಲ್ವ? ಮತ್ತಿನ್ನೇನು ಬನ್ನಿ. ಫ್ಲಾಗ್ ಇಟ್ಕೊಳ್ಳಿ. ಫೋಟೋ ತಾನೆ ಅವಾಗಲೇ ಹಳೆ ನೋಡಿ ಹಬೀಬು, ನೀನು ಕ್ಯಾಮ್ರಾಮನ್ ಅಲ್ಲಣ್ಣ, ನೀನು ನಮ್ಮ ರೆಪ್ರೆಸೆಂಟೇಟಿವ್. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಜೈ. KRS ಪಾರ್ಟಿಗೆ ಜೈ. ಮಕ್ಕಳು ಚಾಕ್ಲೇಟ್ ಕೊಡೋದು ಯಾವಾಗ? ಸ್ವಲ್ಪ ಸರಿ ಕೂತ್ಕೊಳ್ಳಿ, ಎಲ್ಲ ಕೂತ್ಕೊಳ್ಳಿ. ಅಲ್ಲಿ ಲೈವ್ ನಡೀತಿದ್ಯಾ? ಹಾಂ ಲೈಟ್ ನೋಡ್ತಿದ್ದ ಸರ್. ಕೂತ್ಕೊಳ್ಳಪ್ಪ ಅನ್ನಸ್ವಾಮಿ, ಎಲ್ಲ ಕೂತ್ಕೊಳ್ಳೋಣ. ನಾವು ಸ್ವಲ್ಪ ಮುಖ ಹೊಡ್ದೋಣ. ಬನ್ನಿ ಬರೀ ಈ ಕಡೆ ಕುಂತ್ಕಡೆ ಬನ್ನಿ, ಇದು ವಾಯ್ಸ್ ಕೇಳಲ್ಲ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಜೈ. KRS ಪಾರ್ಟಿಗೆ ಜೈ. ಇವತ್ತಿನ ಪಕ್ಷ ಸೇರ್ಪಡೆ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿರುವಂತಹ ನಮ್ಮ ಪಕ್ಷದ ರಾಜ್ಯ ಕಾರ್ಯನಿರ್ವಾಹಕ ಸಮಿತಿ ವರ್ಕಿಂಗ್ ಕಮಿಟಿ ಸದಸ್ಯರು ಮತ್ತು ಬೆಂಗಳೂರು ಅಲ್ಪಸಂಖ್ಯಾತರ ಘಟಕದ ಉಸ್ತುವಾರಿಯೂ ಆಗಿರುವಂತಹ ಏಜಾಜ್ ಅವರೇ, ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಮತ್ತು ಬೆಂಗಳೂರು ಪೂರ್ವ ಸಂಘಟನಾ ಜಿಲ್ಲೆಯ ಪಶ್ಚಿಮ ಸಂಘಟನಾ ಜಿಲ್ಲೆಯ ಉಸ್ತುವಾರಿ ಆಗಿರುವಂತಹ ಜೀವನ್ ರವರೇ, ನಮ್ಮ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಹಬೀಬ್ ಸಾಬ್ ಅವರೇ, ಜಮ್ಶೆಡ್ KRS ಪಕ್ಷದ ವೀರ ಸೈನಿಕರೇ, ಸಿಪಾಯಿಯೋ, KRS ಪಕ್ಷದ ಸಿಪಾಯಿ. ಸೈನಿಕರೇ, ಒಂದು ಸಂತೋಷದ ಸಮಾರಂಭ ಇದು. ಯಾಕೆಂದ್ರೆ ಆಗ್ಲೇ ನಮ್ಮ ಜೀವನ್ ರಾವ್ ಹೇಳಿದಾಗೆ ಇವತ್ತು ಕೆಲವು ಸಮುದಾಯಗಳನ್ನ ಇವರು ವೋಟ್ ಬ್ಯಾಂಕ್ ಅಂತ ತೀರ್ಮಾನ ಮಾಡಿ ಇವ್ರು ನಮಗ್ ಬಿಟ್ಟು ಇನ್ಯಾರಿಗೂ ಆಗ್ತಾರೆ ವೋಟು ಅನ್ನುವಂತ ರೀತಿಯಲ್ಲಿ ಕೆಲವೊಂದು ಪಕ್ಷಗಳು, ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಕೆಲವ್ರ ಬಗ್ಗೆ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ.
ಹಾಗಾಗಿಯೇ ಅವರಿಗೆ ಎಷ್ಟೋ ಸಿಗಬೇಕಾದಂಥ ಸೌಲಭ್ಯಗಳು ಸಿಗ್ತಾ ಇಲ್ಲ, ನ್ಯಾಯ ದಕ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ಇಂತಹ ಒಂದು ಪ್ರದೇಶದಲ್ಲಿ ನೀವಿಷ್ಟೆಲ್ಲ ಜನ ಸ್ವಯಂ ಪ್ರೇರಿತವಾಗಿ, ಯಾರಿಗೂ ಬಿರಿಯಾನಿ ಇಲ್ಲ ಅಲ್ವಾ? ಶರಾಬಂತೂ ಹರಾಮ್ ಅದು. ಆದ್ರೆ ಬಿರಿಯಾನಿ ಹರಾಮ್ ಅಲ್ಲ. ಆದ್ರೆ ಬಿರಿಯಾನಿನೂ ಕೊಟ್ಟಿಲ್ಲ ನಿಮಗೆ. ಅದು ಸ್ವಯಂ ಪ್ರೇರಿತವಾಗಿ ಒಂದಷ್ಟು ಜನ ಬಂದು ಜೊತೆಗೆ 100 ರೂಪಾಯಿ ದೇಣಿಗೆ ಅಲ್ಲ, ಸದಸ್ಯತ್ವ ಫೀಸ್ ಶುಲ್ಕ ಕೊಟ್ಟು, ಅದ್ರ ಜೊತೆಗೆ 200, 250, 300 ಆರೋಗ್ಯ ಸ್ವಾಮಿಯರಿದ್ದಾರೆ. ಆರೋಗ್ಯ ಸ್ವಾಮಿಯವರಿಗೆ ಕೊಡ್ಬೇಕು. ಇದು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಅಲ್ಪಸಂಖ್ಯಾತ ಘಟಕದ ಉಸ್ತುವಾರಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಜೊತೆಗೆ 250, 300 ಕೊಟ್ಟು ಟಿ ಶರ್ಟನ್ನು ಅವರೇ. ಇದು ಯಾವ್ದಾದ್ರು ಕರ್ನಾಟಕದಲ್ಲಿ ಇವತ್ತು ಬೇರೆ ಯಾವ್ದಾದ್ರು ಪಕ್ಷದಲ್ಲಿ ನೋಡೋದಕ್ಕಾಗುತ್ತಾ? ಅವರೇ ಎಲ್ಲ ಬರ್ತಾರೆ, ಸಾಬಾಯ ಅಂತಾರೆ, ಪಟಾಕಿ ಹೊಡಿತಾರೆ, ಬಿರಿಯಾನಿ ಕೊಡ್ತಾರೆ, ಆಮೇಲೆ ಇನ್ನೇನೇನೋ ಹಂಚ್ತಾರೆ, ಅದಕ್ಕೆ ಹೋಗ್ತಾರೆ ಜನ. ಅಲ್ಲಿ ಅವ್ರಿಗೇನು ಜವಾಬ್ದಾರಿ ಇಲ್ಲ, ಅವ್ರ ಹಕ್ಕುಗಳು ಪಡ್ಕೊಳ್ಳೋದಕ್ಕೆ ಹೋರಾಟ ಮಾಡೋದಿಲ್ಲ, ನ್ಯಾಯ ಕೊಡ್ಸೋದಂತೂ ಇಲ್ಲವೇ ಇಲ್ಲ. ಆದ್ರೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬೀದರ್ದಿಂದ ಹಿಡ್ಕೊಂಡು ಚಾಮರಾಜನಗರ ತನಕ, ಕಾರವಾರದಿಂದ ಹಿಡ್ಕೊಂಡು ಕೋಲಾರ ತನಕ ಇವತ್ತು ಜನರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡ್ತಾ ಇದೆ. ಸಾಮಾನ್ಯ ಜನ, ನೀವ್ಯಾರು ಇಲ್ಲಿರೋರು ಯಾರೋನು ಯಾವುದೋ ದೊಡ್ಡ ಏನೋ ಕಳ್ತನ ಮಾಡಿನೋ ಅಥವಾ ನ್ಯಾಯವಾದ ಸಂಪಾದನೆ ಮಾಡಿನೋ ಒಟ್ಟಿನಲ್ಲಿ ಶ್ರೀಮಂತರಾಗಿರೋರು ಯಾರು ಇದ್ದೀರಾ? ಅವ್ರ ಕಡೆ ನೋಡಿ, ಇಲ್ಲಿ ಏನು ಬರೋಷ್ಟೊತ್ತಿಗೆ ಬಹುಶಃ ಇಷ್ಟು ಜನ ಇದ್ರೆ ಘಮ 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 ಅನ್ನೋದು, ಬಹುಶಃ ಸೆಂಟು ಪಂಟು ಎಲ್ಲ ಹಾಕೊಂಡು ಎಲ್ಲ ಬೆವ್ರನ ವಾಸನೆ. ಆಟೋ ಓಡಿಸ್ತಾರೆ, ಯಾರು ಚಿಕನ್ ಎಲ್ಲಪ್ಪ ಚಿಕನ್ ಹುಡುಗ ಎಲ್ಲ ನನಗೆ ಚಿಕನ್ ಅಂಗಡಿ ಇಟ್ಕೊಂಡಿದ್ದವರು ಕೈ ಕುಳಿದ್ದೆ, ಯಾಕೆ ಕೈ ದಪ್ಪ ಇದಾರೆ ಪಾಪ, ಅದು ಕತ್ತಿ ಹಿಡಿದು ಇಲ್ಲದು ಮರಗಟ್ಟು ಹೋಗಿದೆ ಅದಕ್ಕೆ ಕೆಲಸ ಮಾಡೋ ಅಂತಾವು ನೀವೆಲ್ಲ. ಹಾಗಾಗಿ ನಿಮ್ಮಂತವರು ಸ್ವಯಂ ಪ್ರೇರಿತವಾಗಿ ಇವತ್ತು ಬಂದು ಪಕ್ಷ ಸೇರ್ಕೊಂಡಿರೋದಕ್ಕೆ ನಾನು ಪಕ್ಷದ ವತಿಯಿಂದ ನಿಮ್ಗೆಲ್ಲರೂ ಸ್ವಾಗತವನ್ನ ಕೋರ್ತೀನಿ, ಧನ್ಯವಾದಗಳನ್ನ ತಿಳಿಸ್ತೀನಿ. 2-3 ವಿಚಾರ. ನಾವು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು, ಈಗ ತಾನೇ ಬಿಡದಿಯಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದ್ವಿ. ಇವಾಗ ಅಲ್ಲಿ ಶಾಸಕರ ಭವನದಲ್ಲಿ ಒಂದು ನಿಮ್ಗೆಲ್ಲ ಗೊತ್ತಿರಬಹುದು ಇವತ್ತಿನ ಸಂದರ್ಭ ಹೇಗೆ ಅಂದ್ರೆ, ಕಳೆದ 19 ದಿನಗಳಿಂದ ಡೆಲ್ಲಿನಲ್ಲಿ ಸೋನಂ ವಾಂಗ್ಚುಕ್ ಅನ್ನುವಂತ ಒಬ್ಬ ಹೋರಾಟಗಾರ ಉಪವಾಸ ಕೂತಿದ್ದಾರೆ. ಹೀಗೆ ಬಿಟ್ರೆ 2-3 ದಿವಸದಲ್ಲಿ ಏನಾಗಬಹುದೋ ಗೊತ್ತಿಲ್ಲ. ಆದರೆ 19 ದಿವಸದಿಂದ ಏನಕ್ಕೆ? ಸೆಕೆಂಡ್ PUC ಆದ್ಮೇಲೆ ಎಲ್ಲ ನೀಟ್ ಎಕ್ಸಾಮ್ ಬರೀತಾರೆ ಮೆಡಿಕಲ್ಗೆ ಹೋಗೋದಿಕ್ಕೆ, MBBS ಮಾಡೋದಿಕ್ಕೆ. ಅದರಲ್ಲಿ ಎಂತ ಅಕ್ರಮಗಳು! ಎಕ್ಸಾಮ್ ಬರೀದೇ ಇರೋರ್ಗೂ ಸೀಟ್ ಸಿಗುತ್ತೆ, ಇನ್ನು ಅವ್ರ ಹೆಸರಲ್ಲಿ ಇನ್ಯಾರೋ ಬರೀತಾರೆ, ಪೇಪರ್ ಲೀಕ್ ಆಗುತ್ತೆ, ಇವೆಲ್ಲ ಆಗ್ತಾನೆ ಬರ್ತಾ ಇದೆ. ದುಡ್ಡಿರೋರು ಹರಾಮ್ ಕೆಲಸ ಮಾಡುವಂತವರಿಗೆ ಸುಲಭ ಆಗೋಗಿದೆ ದೇಶದಲ್ಲಿ ಇವಾಗ. ಅವ್ರಿಗೇನು ಶಿಕ್ಷೆ ಆಗ್ತಾ ಇಲ್ಲ. ಹಾಗಾಗಿ ಅದ್ರ ಇನ್ಚಾರ್ಜ್ ಯಾರಿದ್ದಾರೆ? ಧರ್ಮೇಂದ್ರ ಪ್ರಧಾನ್ ಅಂತ. ಇವತ್ತಿನ ಮೋದಿ ಗವರ್ಮೆಂಟ್ ಅಲ್ಲಿ ಎಜುಕೇಶನ್ ಮಿನಿಸ್ಟ್ರು. ನಮ್ಮ ದೇಶದ ಮೊಟ್ಟ ಮೊದಲ ಎಜುಕೇಶನ್ ಮಿನಿಸ್ಟರ್ ಯಾರು ಗೊತ್ತಾ? ಯಾರು? ಮೌಲಾನಾ ಅಬುಲ್ ಕಲಾಂ ಆಜಾದ್. ಸ್ವಾತಂತ್ರ್ಯ ಹೋರಾಟಗಾರರು, ಗಾಂಧಿ ಅನುಯಾಯಿ. ಅವರು ನಮ್ಮ ದೇಶದ ಪ್ರಪ್ರಥಮ ಶಿಕ್ಷಣ ಮಂತ್ರಿ, ದ ವೆರಿ ಫಸ್ಟ್ ಎಜುಕೇಶನ್ ಮಿನಿಸ್ಟರ್. ಇವತ್ತು ಅದೇ ಜಾಗದಲ್ಲಿ ಧರ್ಮೇಂದ್ರ ಪ್ರಧಾನ್ ಅನ್ನುವಂತ ಒಬ್ಬ ಇನ್ಕಾಂಪಿಟೆಂಟ್, ಕರಪ್ಟ್, ಅದಕ್ಷ ಮತ್ತು ಭ್ರಷ್ಟ ರಾಜಕಾರಣಿ ಇರುವಂತದ್ದು. ಅವ್ರು ರಾಜೀನಾಮೆ ಕೊಡಬೇಕೋ ಬೇಡವೋ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ಸಚಿವರಾಗಿದ್ದಾಗ ಯಾವುದೋ ಒಂದು ಊರಿನಲ್ಲಿ ರೈಲ್ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಅದರ ನೈತಿಕ ಹೊಣೆ ನಾನು ಹೊರ್ತೀನಿ, ನನ್ನ ಇಲಾಖೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿಲ್ಲ, ಬೇಜವಾಬ್ದಾರಿ ತೋರಿದ್ದಾರೆ, ಅದರಿಂದ ಅಲ್ಲಿ ಅಪಘಾತವಾಗಿ ರೈಲುಗಳ ಆಕ್ಸಿಡೆಂಟ್ಗಳಾಗಿ ಅಷ್ಟೆಲ್ಲ ಜನ ಸತ್ತಿದ್ದಾರೆ, ಅದರ ಹೊಣೆ ನಾನು ಹೊರ್ತೀನಿ ಅಂತ ಅವರು ರಾಜೀನಾಮೆ ಕೊಟ್ಟರು. ಇವತ್ತಿರೋರು ಮಹಾತ್ಮ ಗಾಂಧೀಜಿ ಅನುಯಾಯಿಗಳಲ್ಲ. ಮಹಾತ್ಮ ಗಾಂಧೀಜಿ ಕೊಂದಿರೋನ್ನ ಸಮರ್ಥಿಸಿಕೊಳ್ಳುವಂತವ್ರು ಇವತ್ತು ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಆದ್ರೆ ನಾವು ಹಾಗೆ ಬಿಡೋದಿಕ್ಕಾಗುತ್ತಾ? ಎಷ್ಟು ಮಕ್ಕಳು ಆ ನೀಟ್ ಎಕ್ಸಾಮ್ ಇದಾಗಿ ಮತ್ತೆ ಇನ್ನೊಂದ್ಸಲ ಪರೀಕ್ಷೆ ಬರಬೇಕು ಅನ್ನುವಂತ ಪ್ರೆಷರ್ ತಾಳಲಾರ್ದೆ ಎಷ್ಟು 10-20 ಮಕ್ಕಳು 27 ಜನ ಅಂತ ಹಬೀಬ್ ಹೇಳ್ತಾ ಇದ್ದಾರೆ, 27 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಹೋರಾಟ ನಡೀತಾ ಇದೆ. ಆ ಹೋರಾಟಕ್ಕೆ ನಾವೇನಾದ್ರೂ ಇಲ್ಲಿ ಬೆಂಬಲಿಸಬಹುದಾ ಅನ್ನುವಂಥ ಒಂದು ವಿಚಾರಕ್ಕೆ ಒಂದು ಸಭೆ ನಡೀತಾ ಇದೆ ಬೆಂಗಳೂರಿನಲ್ಲಿ, ಅಲ್ಲಿ ವಿಧಾನಸೌಧ ಹತ್ರ ಲೆಜಿಸ್ಲೇಟರ್ಸ್ ಹೌಸ್ ಶಾಸಕರ ಭವನದಲ್ಲಿ. ಹಾಗಾಗಿ ಅಲ್ಲಿ ಹೋಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಒಂದು 2-3 ವಿಚಾರ ಇಲ್ಲಿ ಮುಖ್ಯವಾಗಿ ನಿಮ್ಗೆ ಏನು ಹೇಳಬೇಕು ಅಂತ. ಸೊ ಅಂಥ ಸಂದರ್ಭದಲ್ಲಿ ಇವತ್ತು ನಾವಿಲ್ಲಿ ಸೇರಿದ್ದೀವಿ. ಈಗ 2-3 ವಿಚಾರಗಳು ಮುಖ್ಯವಾಗಿ SIR ಅಂತ ನಡೀತಾ ಇದೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ವಿಶೇಷ ಪರಿಷ್ಕರಣೆ, ಸಮಗ್ರ ಪರಿಷ್ಕರಣೆ. ಅದರಲ್ಲಿ ಏನು ಅಂದ್ರೆ ಹೊಸದಾಗಿ ನಾವು ಮತ್ತೆ ಇನ್ನೊಂದು ಸಲ ವೋಟರ್ ಲಿಸ್ಟ್ ಅಲ್ಲಿ ನಮ್ಮ ಹೆಸರು ನೋಂದಾಯಿಸ್ಕೊಂಡಂಗೆ, ರಿಜಿಸ್ಟರ್ ಮಾಡ್ಕೊಂಡಾಗೆ. ನಾವೇನು ಹಿಂದೆ ಎಲ್ಲ ಯಾವ್ದೋ ಒಂದು ಯಾವಾಗಲೂ ಆಗಿರ್ತಾ ಇದ್ರು, ಆಮೇಲೆ ನಾವು ಹೋಗ್ತಿದ್ವಿ, ನಮ್ಮ ಹೆಸರು ಇರ್ತಾ ಇತ್ತು, ನಮ್ಮ ಚೀಟಿ ತೋರಿಸಿ ನಾವು ವೋಟ್ ಹಾಕಿ ಬರ್ತಾ ಇದ್ವಿ. ಈ ಸಲಕ್ಕೆ ಹಾಗಾಗಲ್ಲ. ಮುಂದಿನ ಎಲೆಕ್ಷನ್ ಅಲ್ಲಿ MLAಗೆ MP ಗೆ ನೀವು ಆಗ್ಬೇಕು ಅಂದ್ರೆ ನಿಮ್ಮ ಹೆಸರಲ್ಲಿ ನೀವು ಅವ್ರನ್ನ ಫಾರಂ ಕೊಡ್ತಾರೆ BLOಗಳು, ಅದರಲ್ಲಿ ಏನು ಕೆಲವೊಂದು ಇನ್ಫಾರ್ಮೇಶನ್ ತುಂಬಿಸಿ ನಿಮ್ಮ ಸೈನ್ ಮಾಡಲೇಬೇಕು.
ಇಲ್ಲ ಅಂದರೆ ನಿಮ್ಮ ಹೆಸರು ವೋಟ್ರಲ್ಲಿ ಬರಲಿಲ್ಲ. ಇವತ್ತು ನಮ್ಮ ದೇಶದಲ್ಲಿರುವಂತಹ ಬಡವರಿಗೆ ಓಟ್ ಇರೋದ್ರಿಂದ ಒಂದಷ್ಟು ಮರ್ಯಾದೆ. ನಿಮ್ಗೆ ಓಟ್ ಇದೆ ಅಂತೇಳಿ ನಿಮ್ಮ ಮನುಷ್ಯನ ಥರ ಅಲ್ಲಿ ಬರ್ತಾರೆ, ನಿಮ್ಗೆ BPL ಕಾರ್ಡ್ ಕೊಡ್ತಾರೆ, ಇನ್ನೇನೋ ಸರ್ವಿಸ್ ಕೊಡ್ತಾರೆ, ಇನ್ಯಾವುದೋ ಸ್ಕೀಮ್ ಕೊಡ್ತಾರೆ. ಓಟ್ ಇಲ್ಲ ಅಂದ್ರೆ ನಿಮ್ಮನ್ನ ಯಾರು ಕೇಳೋದಿರೋದಿಲ್ಲ. ಈ ದೇಶದಲ್ಲಿರೋ ಬಡವರಿಗೆ ಯಾರು ಕೇರ್ ಮಾಡ್ತಾ ಇಲ್ಲ. ಇವಾಗ ಬಡವ್ರು ಇರೋದೇ ಸುಮ್ಮನೆ ನ್ಯೂಸೆನ್ಸು. ಬಡವ್ರು ಸಾಯ್ಲಿ ಅನ್ನೋ ತರದ ವ್ಯವಸ್ಥೆ ಆಗ್ಬಿಟ್ಟಿದೆ. ಹಿಂದುಳಿದವರು, ಬಡವರು ಅಥವಾ ಆ ಸಮುದಾಯದವರು, ಈ ಕೋಮ್ನವರು ಅವ್ರು ಬೇಕಾಗಿಲ್ಲ ಅನ್ನೋ ತರಕ್ಕೆ ಓಟ್ ಇರೋದ್ರಿಂದ ನಮಗೆ ಓಟ್ ಇದೆ, ಇವ್ರು ಓಟ್ ಹಾಕ್ಲಿಲ್ಲ ಅಂದ್ರೆ ನಾವು ಸೋತ್ ಬಿಡ್ತೀವಿ, ಹಾಗಾಗಿ ಕೈ ಆದ್ರೂ ಹಿಡ್ಕೋ ಕಾಲ್ಗಾದ್ರೂ ಬೀಳು ಅನ್ನೋ ತರಕ್ಕಿದೆ. ಈ ಸಂದರ್ಭದಲ್ಲಿ ಒಂದು ವಿಚಾರ, ಈಗ ಅಹಮದ್ ಅನ್ನೋದಕ್ಕೆ AHMED ಅಂತೂ ಬರೀತಾರೆ ಅಲ್ವೇನಪ್ಪ, AHMED ಅಂತೂ ಬರೀತಾರೆ. ಮಹಮ್ಮದ್ ಅನ್ನೋದಕ್ಕೆ MUHMAD ಅಂತೂ ಬರೀತಾರೆ, MUHUAMMAD ಅಂತ ಬರೀತಾರೆ, MOHAMMAD ಅಂತ ಬರೀತಾರೆ. ಸ್ಪೆಲ್ಲಿಂಗು ಇಂಗ್ಲಿಷಲ್ಲಿ ನಾನಾ ತರಕ್ಕಿರುತ್ತೆ. ನಿಮ್ಮ ಆಧಾರ್ ಕಾರ್ಡಲ್ಲಿ ಒಂದು ತರಕ್ಕಿರುತ್ತೆ, ನಿಮ್ಮ ಎಜುಕೇಶನ್ SLC ಸರ್ಟಿಫಿಕೇಟ್ ಅಲ್ಲಿ ಒಂದು ತರಕ್ಕಿರುತ್ತೆ. ಮಹಮ್ಮದ್ದೇ ಅದು. ಅದೇ ಬರೆಯೋದು ಇಂಗ್ಲಿಷಲ್ಲಿ, ಕನ್ನಡದಲ್ಲೂ ಅಷ್ಟೇ. ಹಾ ಬರೆದು ಮಾ ಒತ್ತು ಬಿಟ್ಬಿಟ್ರೆ ಮಹಮ್ಮದ್ ಆಗ್ಬಿಡುತ್ತೆ. ಮಹಮ್ಮದ್ ಅಂತ ಬರೀಬಹುದು. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ಕಾಗುಣಿತ ದೋಷಗಳು, ಎಲ್ಲಾದ್ರೂ ಒಂದು ದೋಷ ಇದೆಯಾ ತೆಗೆದು ಆಚೆಗೆ ಇಟ್ಟು ಅದು ಡ್ರಾಫ್ಟ್ ಅಲ್ಲೇನೆ ನಿಮ್ಗೆ ನೋಟಿಸ ಬರೋದಿಲ್ಲ DLOಗಳು. ಯಾಕಂದ್ರೆ ನಿಮ್ಮ ಹೆಸರು ಎರಡೆರಡು ಕಡೆ ಬೇರೆ ಬೇರೆ ತರಕ್ಕಿದೆ ಅಂತೇಳಿ. ಹಾಗಾಗಿ ಈಗ ರಾಜ್ಯಾದ್ಯಂತ SIR ನಡೀತಾ ಇದೆ. ನಮ್ಮ ಪಕ್ಷದ ಇವೆಲ್ಲ ಪದಾಧಿಕಾರಿಗಳು ನಿಮ್ಮ ಸುತ್ತಮುತ್ತ ಇರುವಂತ ನಿಮ್ಮ ಸಂಪರ್ಕದಲ್ಲಿರುವಂತ ನಿಮ್ಮ ಬ್ಲಾಕ್ ಅಲ್ಲಿರುವಂತ ಯಾರೊಬ್ಬರ ಓಟನ್ನು, ಇಲ್ಲೇ ಹುಟ್ಟಿ ಬೆಳೆದಿರುವಂತ ಪ್ರತಿಯೊಬ್ಬನು ಈ ದೇಶದ ಪ್ರಜೆ. ನನಗಿರುವಷ್ಟು ಹಕ್ಕು ನಿನಗೂ ಇದೆ, ನಿನಗಿರುವಷ್ಟು ಹಕ್ಕು ಇನ್ನೊಬ್ಬನಿಗೂ ಇದೆ. ಒಂದು ವ್ಯಕ್ತಿ ಒಂದು ಮೌಲ್ಯ. ಅಂಬೇಡ್ಕರ್ ಅವರು ಹೇಳಿದ್ದು, ಒಬ್ಬ ವ್ಯಕ್ತಿಗೆ ಪ್ರತಿಯೊಬ್ಬನಿಗೂ ಈ ದೇಶದ ನಾಗರಿಕನಿಗೆ ಓಟಿನ ಹಕ್ಕಿದೆ. ಅಂಬಾನಿಗೂ ಅಷ್ಟೇ ಹಕ್ಕು, ಇಲ್ಲಿ ಯಾವುದೋ ಒಂದು ಕೆಲಸ ಮಾಡುವ ಆಟೋ ಓಡಿಸೋನ್ಗೂ ಅಷ್ಟೇ ಹಕ್ಕು ಅಂತ. ಹಾಗಾಗಿ ಹಕ್ಕನ್ನು ಕಳ್ಕೊಂಡ್ಮೇಲೆ ಬಹುತೇಕವಾಗಿ ನಿಮ್ಮ ಮನೆ ಹತ್ರ ಎಲೆಕ್ಷನ್ ದಿವಸ ಯಾವನು ಬರೋದಿಲ್ಲ. ಈ ಮನೆಯವರಿಗೆ ಓಟಿಲ್ಲ ಅಂತ ಗೊತ್ತಾಯ್ತು ಅಂದ್ರೆ ಎಲೆಕ್ಷನ್ ದಿವಸ ನಾಯಿ ಕೂಡ ಅಲ್ಲ ಸುತ್ತಾಡೋದಿಲ್ಲ. ಯಾಕಂದ್ರೆ ಅಕ್ಕಪಕ್ಕದ ಮನೇಲಿ ಬಿರಿಯಾನಿ ಬರ್ತಾ ಇರುತ್ತೆ, ಈ ಮನೆ ಬಿರಿಯಾನಿ ಸಪ್ಲೈ ಆಗಿರೋದಿಲ್ಲ. ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ನೀವೆಲ್ಲನೂ ಏನಿದ್ದೀರಾ, ವಿಶೇಷವಾಗಿ ಬೇರೆಯವರಿಗಿಂತ ಮುಸಲ್ಮಾನ ಸಮುದಾಯದಲ್ಲಿ ಈ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಾರಣಕ್ಕಾಗಿ ನಿಮ್ಮ ಹೆಸರು ವೋಟರ್ ಲಿಸ್ಟಿಂದ ಬಿಟ್ಟು ಹೋಗುವಂಥ ಸಾಧ್ಯತೆಗಳು ಜಾಸ್ತಿ. ಇದು ಬೇರೆ ರಾಜ್ಯಗಳಲ್ಲೂ ಆಗಿದೆ. ಹಾಗಂತೇಳಿ ಅವ್ರು ಯಾರು ಮಾಡ್ತಾರೋ ಉದ್ದೇಶಪೂರ್ವಕವಾಗಿ ಬಿಡ್ತಾರೋ ಅದು ಬೇರೆ ಪ್ರಶ್ನೆ. ಆದರೆ ನಮ್ಗೆ ಗೊತ್ತಿರೋವಾಗ ನಾವು ಖಾತ್ರಿ ಮಾಡ್ಕೋಬೋದಲ್ಲ. ಅದನ್ನ ಯಾರು ಅಡ್ಡ ಹಾಕೋದಿಕ್ಕಾಗೋದಿಲ್ಲ. ನಮ್ಮ ಓಟು ಬಿಟ್ಟೋಗಿದೆ, ನಾನು ಈ ದೇಶದ ಪ್ರಜೆ, ನಾನು ವೋಟರ್ ಲಿಸ್ಟಲ್ಲಿ ಬೇಕು ಅಂದರೆ ಮಾಡಲೇಬೇಕು. ಹಾಗಾಗಿ SIR ಅಲ್ಲಿ ತೊಡಸ್ಕೊಳ್ಳಿ. ಆದರೆ ನಿಮಗಿಂತ ಚೆನ್ನಾಗಿ ಈ ಟೈಮಲ್ಲಿ ಕಾಂಗ್ರೆಸ್ ಅವ್ರು ಮಾಡ್ತಾರೆ ಆ ಕೆಲಸನ. ಯಾಕೆ ಹೇಳಿ, ನೀವು ಅವ್ರ ವೋಟರ್ಸು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮುಸಲ್ಮಾನರು ನಮ್ಮ ವೋಟರ್ಸು, ನಮ್ಮನ್ನು ಬಿಟ್ಟು ಬೇರೆಯವ್ರಿಗೆ ಹಾಕಲ್ಲ, ಅವ್ರಿಗೆ ಬೇರೆಯವ್ರು BJPಗಂತೂ ಹಾಕಲ್ಲ. ಹಾಗಾಗಿ ನಮ್ಮನ್ನು ಬಿಟ್ಟು ಇನ್ಯಾರು, ನಮ್ಮನ್ನು ಬಿಟ್ಟು ಇನ್ಯಾರಿಗೆ ಹಾಕ್ತಾರೆ ಅಂತ. ಹಾಗಾಗಿ ಅವ್ರು ಮಾಡ್ತಾರೆ. ಆದರೆ ಅವ್ರು ಮಾಡ್ತಾರೋ ಬಿಡ್ತಾರೋ, ನಾವಂತೂ ನಮ್ಮ KRS ಪಕ್ಷದವರು ಇದನ್ನು ಮಾಡಲೇಬೇಕು. ಆದರೆ ಅವ್ರು ಮಾಡೋದು ಇನ್ನೊಂದು ಕೆಲಸ ಇದೆ. ಅವರ ಮಾಡದ ಇನ್ನೊಂದು ಕೆಲಸವನ್ನು ನಾವು ಮಾಡ್ತೀವಿ. ನಿಮಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸಮಸ್ಯೆ ಆಗ್ತಾ ಇದೆಯಾ, ರೇಷನ್ನು ಸರಿಯಾಗಿ ಬರ್ತಾ ಇಲ್ವಾ, ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಸಿಗ್ತಾ ಇಲ್ವಾ, ಗೃಹ ಜ್ಯೋತಿನಲ್ಲಿ ನಿಮ್ಮ ಹೆಸರು ಬಿಟ್ಟು ಹೋಗಿದ್ಯಾ, ಗೃಹಲಕ್ಷ್ಮಿನಲ್ಲಿ ನಿಮ್ಮ ಹೆಸರು ಬಿಟ್ಟು ಹೋಗಿದ್ಯಾ, ಅಥವಾ ವಿಧವಾ ವೇತನ ಏನು ಪೆನ್ಷನ್ ಇರುತ್ತೆ, ಓಲ್ಡ್ ಏಜ್ ಇದು ವಿಡೋ ಪೆನ್ಷನ್, ಅದೆಲ್ಲ ಬರ್ತಾ ಇದೆಯಾ, ಅದನ್ನೆಲ್ಲ ಲಂಚ ಕೇಳ್ತಾ ಇದ್ದಾರಾ? ಆ ಲಂಚ ಕೇಳ್ತಿರುವಂತ ಸಂದರ್ಭದಲ್ಲಿ ಎಲ್ಲರ ರಾಜ್ಯದ ಎಲ್ಲರ ಜೊತೆಗೂ ಯಾರು ನಿಂತಿದ್ದಾರೆ? KRS ಪಕ್ಷ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ. ಇದನ್ನ ಕಾಂಗ್ರೆಸ್ ಅವರು ಮಾಡಲ್ಲ, BJP ಅವರು ಮಾಡಲ್ಲ, JDS ಅವರು ಮಾಡೋದಿಲ್ಲ. JCB ಅಂತೀವಿ. JDS, ಕಾಂಗ್ರೆಸ್, BJP ನಮ್ಮ ರಾಜ್ಯದ ಪರಮಭ್ರಷ್ಟ ಪಕ್ಷಗಳು. ಇವರ MLA ಆಗಲಿ, ನಿಮ್ಮಲ್ಲಿ ಯಾವುದೋ ಇಲ್ಲಿ ಕಾಂಗ್ರೆಸ್ನ ಲೋಕಲ್ ಪುಡಾರಿ ಇರ್ತಾನಲ್ಲ ಅವನಾಗಲಿ, ನಿಮ್ಮ ಪರವಾಗಿ ಯಾವತ್ತು ಗೌರ್ಮೆಂಟ್ ಆಫೀಸ್ಗೆ ಹೋಗಿ ಕ್ಯೂರೇ ಬದ್ಮಾಶ್ ಗೂಸ್ ಕ್ಯೂ ಲೇತೇವೋ ಅಂದಿದಾರನಪ್ಪ? ಇಲ್ಲ, ನಾವು ಹಂಗೆ ಅಂದಿಲ್ಲ. ಯಾಕೆ ಸರ್ ಲಂಚ ಕೇಳಿದ್ವಿ ಅಂತೀವಿ ನಾವು ಅಷ್ಟೇ. ಅವರು ಹಂಗಂದ್ರು ನಿಭಾಯಿಸ್ಬಿಡ್ತಾರೆ. ಬದ್ಮಾಶ್ ಅಂದ್ರೂ ಗೌರ್ಮೆಂಟ್ ಆಫೀಸರ್ಗೆ ಅವ್ರ ಮೇಲೆ ಕೇಸ್ ಹಾಕಲ್ಲ, ಪೊಲೀಸರು ಹಾಕ್ತಾರ? ಹಾಕಲ್ಲ. ಆದ್ರೆ ನಾವು ನ್ಯಾಯ ಕೇಳಿದ್ರೆ, ಇವತ್ತು 52 ವರ್ಷದ ಒಬ್ಬರು ನಮ್ಮ ಪಕ್ಷದ ಹಿರಿಯ ಮುಖಂಡರು ಮಲ್ಲಿಕಾರ್ಜುನ್ ಭಟ್ರಳ್ಳಿ ಕತ್ತಿ ಹಿಡ್ದಿಲ್ಲ, ಚಾಕು ಹಿಡ್ದಿಲ್ಲ, ಮಚ್ಚು ಹಿಡ್ದಿಲ್ಲ, ಆದ್ರೂ ರೌಡಿ ಶೀಟರ್ ಮಾಡಿದ್ದಾರೆ. ನಮ್ಮ ರಾಜ್ಯದ ಅತ್ಯಂತ ಹಿರಿಯ ರೌಡಿ ಆಗಿರುವಂತಹ ಮಲ್ಲಿಕಾರ್ಜುನ್ ರವರನ್ನ ಮತ್ತು ಅವರನ್ನ ರೌಡಿ ಪಟ್ಟಿಗೆ ಸೇರಿಸಿರುವಂತಹ ಪೊಲೀಸರನ್ನ ಹೃದಯಪೂರ್ವಕವಾಗಿ ಅಭಿನಂದಿಸ್ತೀನಿ. ಚಾರಿತ್ರಿಕವಾದ ಕೆಲಸ ಇದೆ. ಆದ್ರೆ ನಾವು ಕೇಳ್ತಾ ಇದ್ದೀವಿ, ಫೋನ್ ಹಿಡ್ಕೊಂಡು, ಮೊಬೈಲ್ ಹಿಡ್ಕೊಂಡು, ವಿಡಿಯೋ ಹಿಡ್ಕೊಂಡು ಯಾಕಪ್ಪ ಜನರಿಗೆ ಮೋಸ ಮಾಡ್ತೀರಾ, ಅನ್ಯಾಯ ಮಾಡ್ತೀರಾ?
ಗೌರ್ಮೆಂಟ್ ಸಂಬಳ ಅಂದರೆ ನಾವು ಕಟ್ಟಿರೋ ತೆರಿಗೆನಲ್ಲಿ ನಿಮಗೆ ಕೊಡ್ತಾ ಇರುವಂಥದ್ದು. ಅದಕ್ಕೆ ಹರಾಮ್ ಕೆಲಸ ಮಾಡಿದಿರಾ, ಅದನ್ನ ನಿಯತ್ತಾಗಿ ಕೆಲಸ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಹಾಗಾಗಿ ಈ ಕೆಲಸವನ್ನ ಬಿಜೆಪಿ ಕಾಂಗ್ರೆಸ್ನವ್ರು ಯಾವತ್ತೂ ಮಾಡಿಲ್ಲ, ಮಾಡೋಕ್ಕಾಗೋದಿಲ್ಲ. ಈ SIR ಆದ್ಮೇಲೆನೂ ಹಿಂದೆನೂ ಮಾಡ್ತಾ ಇದ್ವಿ, ನಾವು ಮುಂದೆನೂ ಮಾಡ್ತೀವಿ. ಈ ನಿಟ್ಟಿನಲ್ಲಿ ನಮ್ಗೆಲ್ರಿಗೂ ಬೇಕಾಗಿರೋದು ಜಾಗೃತಿ. ಪ್ರಜಾಪ್ರಭುತ್ವ, ಇದು ಪ್ರಜಾಪ್ರಭುತ್ವ. ಎಲ್ಲ ಜನರು ಸಮಾನರು ಮತ್ತು ಎಲ್ರಿಗೂ ಹಕ್ಕುಗಳಿದೆ. ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಲಂಚ ತೆಗೆದುಕೊಳ್ಬಾರ್ದು, ಸುಲಿಗೆ ಮಾಡಬಾರ್ದು, ಕರ್ತವ್ಯ ಲೋಪ ಮಾಡಬಾರ್ದು. ಅಂದ್ರೆ ಅವ್ರ ಡ್ಯೂಟಿ ಏನಿದೆ ಅದು ಮಾಡಲೇಬೇಕು. ಇವತ್ತು ಮಾಡ್ಬೇಕಾದ್ರೆ ಕೆಲಸ ನೀವತ್ತೇ ಮಾಡ್ಬೇಕು, ಅವನು ನಾಳೆ ಬಾ ಅನ್ನೋ ಆಗಿಲ್ಲ. ಪೊಲೀಸರು ಪ್ರಜಾಪ್ರಭುತ್ವವನ್ನ ಉಳಿಸುವ ದಿಕ್ಕಿನಲ್ಲಿ ಜನರ ಹಕ್ಕುಗಳನ್ನ ರಕ್ಷಣೆ ಮಾಡಬೇಕು, ಜನರಿಗೆ ಸೇಫ್ಟಿ ಕೊಡಬೇಕು, ಸೆಕ್ಯೂರಿಟಿ ಕೊಡಬೇಕು, ಕಳ್ಳತನ ಮಾಡಿರೋ ಅಪರಾಧಿಗಳನ್ನ ಜೈಲ್ಗೆ ಹಾಕಬೇಕು, ಕೊಲೆ ಅತ್ಯಾಚಾರ ಮಾಡಿರೋರನ್ನ ಪತ್ತೆ ಹಚ್ಚಿ ಕೋರ್ಟ್ ಮುಂದೆ ನಿಲ್ಲಿಸಿ ಕೋರ್ಟಿನ ಮೂಲಕ ಶಿಕ್ಷೆ ಆಗುವ ಹಾಗೆ ಮಾಡಬೇಕು. ಅದಕ್ಕೆ ನಾವು ಸಂಬಳ ಕೊಡ್ತಾ ಇರುವಂತದ್ದು, ಜನರ ಹತ್ರ ಕಿತ್ಕೊಂಡು ತಿನ್ನೋದಿಕ್ಕಲ್ಲ. ಯಾರು ಹೇಳ್ತಾ ಇದ್ದಾರೆ ಇವತ್ತಿದನ್ನ? ನಮ್ಮನ್ನ ಬಿಟ್ಟು ಬೇರೆ ಯಾರು ಹೇಳ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಈ ಜಾಗೃತಿ ಆಗಬೇಕು ಜನರಲ್ಲಿ. ಇವೆಲ್ಲ ನಮ್ಮ ಹಕ್ಕುಗಳು. ಅಧಿಕಾರಿಗಳಿಗೆ ಅಂಜಬಾರದು, ಪೊಲೀಸರಿಗೆ ಅಂಜಬಾರ್ದು. ನಾವು ತಪ್ಪು ಮಾಡಿದ್ರೆ ಅಂಜಬೇಕು, ತಪ್ಪು ಮಾಡಿದ್ರು ತಪ್ಪು ತಕ್ಕ ಶಿಕ್ಷೆ. ಕಳ್ಳತನ ಮಾಡಿರೋರಿಗೆ ಕೊಲೆ ಮಾಡಿದ ಶಿಕ್ಷೆ ಕೊಡಬಾರ್ದು. ಅದಕ್ಕೆ ನಾವು ಲಾಯರ್ ಇಟ್ಕೊಳ್ಳೋದು. ಕಳ್ಳತನ ಮಾಡಿದ್ರು ಕೊಲೆ ಮಾಡಿದ್ರು ಅಂತ ಪರೀಕ್ಷೆ ಮಾಡೋದಕ್ಕೆ ಲಾಯರ್ಗಳು ಇಟ್ಕೊಂಡು ಅಲ್ಲಿ ನಡೆಯುವಂಥದ್ದು. ಕಳ್ಳತನ ಮಾಡೋದಕ್ಕೊಂದು ಶಿಕ್ಷೆ ಇರುತ್ತೆ, ಕೊಲೆ ಮಾಡೋದಕ್ಕೆ ಇನ್ನೊಂದು ಶಿಕ್ಷೆ ಇರುತ್ತೆ. ಅಂಥದ್ದೇ ಶಿಕ್ಷೆ ಆಗಬೇಕು. ಆ ನಿಟ್ಟಲ್ಲಿ ನಾನು ಇಲ್ಲೆಲ್ಲ ಬಂದಿರೋರಲ್ಲಿ ನಮ್ಮ ಪಕ್ಷದಲ್ಲಿ ಒಂದಷ್ಟು ನಿಯಮಗಳಿದೆ. ನೀವು ಯಾವುದೇ ಕಾರಣಕ್ಕೂ ಹೆಲ್ಮೆಟ್ ಇಲ್ದಿರ ಗಾಡಿ ತಗೊಂಡು ಹೋಗಬೇಡಿ. ಅಲ್ಲೆಲ್ಲೋ ಪೊಲೀಸ್ ಇಟ್ಕೊಳ್ತಾರೆ. ಹಿಡಿದ್ರ ಆಯ್ತಪ್ಪ, ನಾನು ಆ ಕಾರಣಕ್ಕೆ ತಂದಿಲ್ಲ, ಅವನಿಗೆ 1,000 ರೂಪಾಯಿ ಎಷ್ಟಿರುತ್ತೋ ಅಷ್ಟೇನೆ ದಂಡ ಕಟ್ಟು ಮನೆಗೆ ಬನ್ನಿ. ಹಂಗಲಾಚಬೇಡಿ, ಅಲ್ಲಿಗಿಂಜಬೇಡಿ, ಸ್ವಾಭಿಮಾನ ಕಳ್ಕೋಬೇಡಿ. ಏನಂತಾರೆ ಸ್ವಾಭಿಮಾನಕ್ಕೆ? ಇಜ್ಜತ್ತು ಕಳ್ಕೋಬೇಡಿ. ತಪ್ಪು ಮಾಡಿದ್ವಿ, ಹೌದು, ತಪ್ಪನ್ನು ಒಪ್ಕೊಳ್ಳೋಣ. ಕಾರ್ ಓಡಿಸ್ತೀರಾ, ಸೀಟ್ ಬೆಲ್ಟ್ ಹಾಕೊಳ್ಳಿ. ಯಾವನ್ ಕೇಳೋದು ನಮ್ಮನ್ನ? ಯಾರು ಕೇಳ್ತಾರ? ನಮ್ಮ ಹತ್ರ ಲೈಸೆನ್ಸ್ ಇದೆಯೋ ಇನ್ಶೂರೆನ್ಸ್ ಇದೆಯೋ ಅಂತ ಮುಖ್ಯ ಆಗಲ್ಲ. ಫಸ್ಟ್ ಅವನ ಹತ್ರ ಅವ್ನ ಕಾರ್ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ನೋಡ್ತಾರೆ. ಸೀಟ್ ಬೆಲ್ಟ್ ಆಗದೆ ಇರೋನು ಅವಾಗ ನಿಲ್ಲಿಸಿದಾಗ ಈ ಲೈಸೆನ್ಸ್ ಎಲ್ಲಿ, ಇನ್ಶೂರೆನ್ಸ್ ಎಲ್ಲಿ ಅಂತಾರೆ. ಹಾಗಂತೇಳಿ ನೀವು ಲೈಸೆನ್ಸ್ ಇಲ್ದಿರಾ ಇನ್ಶೂರೆನ್ಸ್ ಇಲ್ದಿರಾ ಗಾಡಿ ಓಡಿಸಿ ಅಂತ ಹೇಳ್ತಾ ಇಲ್ಲ ನಾನು. ಇರ್ಲೇಬೇಕದು. ಲೈಸೆನ್ಸ್ ಇಲ್ದಿರಾ ಗಾಡಿ ಎತ್ತಬೇಡಿ. ಅಕಸ್ಮಾತ್ ಏನಾದ್ರು ಅಪಾಯ ಆಯ್ತಾ ಇನ್ಶೂರೆನ್ಸ್ ಕವರ್ ಆಗೋದಿಲ್ಲ. 2 ವೀಲರು ಅಷ್ಟೇ, ಮಕ್ಕಳಿಗೂ ಅಷ್ಟೇ. ಹುಷಾರಾಗಿ ನೆನ್ನೆ ತಾನೇ ನಾನು ನೋಡಿದೆ, ಬರ್ದಿದೆ. ನೀವು ಎಷ್ಟು ಜನ ಓದಿದ್ರೋ ಇಲ್ವೋ? ನಾನೇನೆ ನನ್ನ ಮಗನ ಕೂರಿಸ್ಕೊಂಡು ಹೆಲ್ಮೆಟ್ ಹಾಕಿಲ್ಲ, ಏನಿಲ್ಲ, ಅವನು ಕೂತ್ಕೊಂಡು ಹೋಗ್ತಾ ಇದ್ವಿ. ಪೊಲೀಸರು ಕಾಣಿಸ್ಲು ಇಲ್ಲಿ ಹಿಂದೆ ತಿರ್ಸ್ಕೊಂಡು ನೋಡ್ದ ಹೆಂಗ್ ಚಳೆ ಅಂತ ತಿನ್ನಿಸ್ದೆ ಪೊಲೀಸರಿಗೆ. ಅಂದ್ರೆ ನನ್ನ ಮಗನಿಗೆ ಏನ್ ಅನ್ಸುತ್ತೆ? ನಾನು ಹಾಗೆ ಮಾಡ್ಬೋದು. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ಸೋದೇ ಒಂದು ದೊಡ್ಡ ಗಂಡಸ್ತನ, ಮೋಸ ಮಾಡೋದೇ ಒಂದು ವ್ಯಾಲ್ಯೂ ಅನ್ಸ್ಬಿಡುತ್ತಲ್ಲ. ಯಾಕೆ ಬೇಕು? ನಮ್ಮ ಮಕ್ಕಳಿಗೆ ಏನ್ ಕಲಿಸ್ತೀವಿ ನಾವು, ಯಾವ ವ್ಯಾಲ್ಯೂಸ್ ಕಲಿಸ್ತೀವಿ, ಅದು ಇಂಪಾರ್ಟೆಂಟು. ಮಕ್ಕಳು ಯಾರು ನಮ್ಮ ನೋಡ್ತಾರೆ? ಮೊದಲು ಅಪ್ಪ ಅಮ್ಮ ನೋಡ್ತಾರಲ್ವಾ? ಅಪ್ಪ ಅಮ್ಮ ಮಾಡ್ದಂಗೆ ತಾನೆ ಅವರು ಮಾಡೋದು. ಹಾಗಾಗಿ ನಿಮ್ಮ ಮನೆ ಗಂಡಸ್ ಯಾರಾದ್ರು ಹೆಲ್ಮೆಟ್ ಇಲ್ಲ ಅಂದ್ರೆ ಅವೋ ವಿದರ್ ಅಂತೇಳಿ ಟೋಪಿ ಹಾಕಿ, ಹೆಲ್ಮೆಟ್ ಟೋಪಿ ಗಂಡನಿಗೆ. ನೀವು ಅಷ್ಟೇ ಹೆಲ್ಮೆಟ್ ಹಾಕೊಂಡು ಹೋಗಿ, ಅವಮಾನ ಅಲ್ಲ ಅದು. ನಿಮ್ಮ ಹೆಚ್ಚು ಕಮ್ಮಿ ಆದ್ರೆ ಅಲ್ಲೆಲ್ಲಾದ್ರೂ ಬಿದ್ದರೆ ತಲೆ ಉಳಿಯುತ್ತೆ. ಎಷ್ಟೋ ಅಪಘಾತಗಳು, ಆಕ್ಸಿಡೆಂಟ್ಗಳು ಹೆಲ್ಮೆಟ್ ಇಲ್ದ ಕಾರಣಕ್ಕಾಗಿ ಹೋಗ್ಬಿಟ್ಟಿದ್ದಾರೆ. ಹೆಲ್ಮೆಟ್ ಇಲ್ದ ಕಾರಣಕ್ಕಾಗಿ ಪ್ರಾಣ ಹೋಗಿದೆ. ಇವೆಲ್ಲ ದಾಖಲೆಗಳು, ಸ್ಟ್ಯಾಟಿಸ್ಟಿಕ್ಸ್. ಹಾಗಾಗಿ ಹೆಲ್ಮೆಟ್ ಹಾಕೊಂಡು ಹೋಗಿ. ಬೇರೆ ಪಕ್ಷಗಳವರು, ಗುಂಡಾಗಳು ಅಥವಾ ಇನ್ನೊಂದು ಯಾರೋ ಮಾಡೋ ತರ ನೀವು ಯಾರು ಮಾಡಬೇಡಿ. ಹಕ್ಕುಗಳನ್ನ ತಿಳ್ಕೊಳ್ಳಿ, ಓದಿ. ಯಾರು ಓದಿ ಅಂತ ಯಾವಾಗಲೂ ಜೀವನ ಅಂದ್ರು. ಕುರಾನ್ ಅಂದ್ರೆ ಏನು? ಅದರ್ಥ ಏನು? ಓದಿರಿ ಅಂತ. ಪಡೋ. ಕುರಾನ್ ಅಂದ್ರೇನೆ ಅರಬಿನಲ್ಲಿ ಕುರಾನ್ ಅಂದ್ರೇನೆ ಏನ್ ಅರ್ಥ? ಪಡೋ, ಸಮझो, ಸೋಚೋ. ಓದಿ, ಪೇಪರ್ ಓದಿ, ನ್ಯೂಸ್ ಓದಿ. ಪ್ರಕಾಶ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನ ಕೋರ್ತಾ. ಓದಿ, ಪೇಪರ್ ಓದಿ, ತಿಳ್ಕೊಳ್ಳಿ. ಬರೀ ರೀಲ್ಸು ಅದ್ಯಾವುದೋ ಕಿತ್ತೋದು ಇವೆಲ್ಲ ನೋಡಕ್ ಹೋಗ್ಬೇಡಿ, ಜಾಸ್ತಿ ತಿಳ್ಕೊಳ್ಳಿ ಪ್ರಜಾಪ್ರಭುತ್ವ. ಯಾಕಂದ್ರೆ KRS ಪಕ್ಷದಲ್ಲಿರೋರು ನಾವೆಲ್ಲ ಏನು ಸೈನಿಕರು. ಸೈನಿಕರಿಗೆ ಹತ್ಯಾರಗಳು ಯಾವುವು? ಜ್ಞಾನನೇ. ಇವತ್ತಿನ ರಾಜಕೀಯ ಹೋರಾಟಗಾರರಿಗೆ ಜ್ಞಾನನೇ ಹತ್ಯಾರಗಳು. ಅದಕ್ಕೆ ನಾವು ಹತ್ಯಾರಗಳಿಗೆ ರೂಪ ಕೊಟ್ಟಿದ್ದೀವಿ. ಕನ್ನಡದಲ್ಲಿ ಶಸ್ತ್ರ ಮತ್ತು ಅಸ್ತ್ರ ಅಂತಾರೆ. ರಾಮಾಯಣ ನೋಡುವಾಗ ಕೆಲವೊಂದ್ಸಲ ನೀವು ರಾಮಾಯಣ ನೋಡಿದ್ರೆ ರಾಮ ಮಂತ್ರ ಮಾಡಿ ಬಾಣ ಬಿಡ್ತಾನೆ. ಆ ಮಂತ್ರದಿಂದ ಹೇಳೋದ್ರ ಅಸ್ತ್ರ ಅದು. ಅದೇ ಇದು ಕತ್ತಿ, ಗದೆ, ರೈಫಲ್ ಎಲ್ಲ ಏನಿದೆ ಶಸ್ತ್ರ. ಶಸ್ತ್ರಕ್ಕಿಂತ ಅಸ್ತ್ರಕ್ಕೆ ಬಲ ಜಾಸ್ತಿ. ಅದು ಏನದು? ಜ್ಞಾನ. ಇವತ್ತು ನಮ್ಮ ಮೊಬೈಲ್ಗಳು ನಮ್ಮ ಶಸ್ತ್ರಗಳು. ಆದ್ರೆ ಆ ಶಸ್ತ್ರನ ಬಳಸಬೇಕು ಅಂದ್ರೆ ಏನ್ ಇರ್ಬೇಕು? ನಮ್ಗೆ ಜ್ಞಾನ ಇರಬೇಕು. ನಮ್ಮ ಹಕ್ಕುಗಳು ಏನೋ ತಿಳ್ಕೊಳ್ಬೇಕು. ಪೊಲೀಸರು, ಅಧಿಕಾರಿಗಳು ಕೇಳ್ತಾರೆ, ನಿನ್ಗೆ ಎಲ್ಲಿದೆ ವಿಡಿಯೋ ಮಾಡೋದಕ್ಕೆ ಅಂತ. ಎಲ್ಲಿಲ್ಲ ಅನ್ನೋದು ಕೂಡ ಈ ಅನುಭವಕ್ಕೆ ನಾವು
ಇಲ್ಲ ಅಂತ ಹೇಳ್ತಾ ಇದ್ದ, ನಮ್ಗೆ ಇಲ್ಲ ಅಂತಿದ್ಯಲ್ವಾ? ಇಲ್ಲ ಅನ್ನೋದನ್ನ ತೋರಿಸು. ಇಲ್ಲವೇ ಇಲ್ಲ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಸ್ಪೀಚ್, ಈ ತರಕ್ಕೆ ನಾವು ಸೇರೋದಿಕ್ಕೆ ಪೊಲೀಸ್ ಅನುಮತಿನೂ ಬೇಕಾಗಿಲ್ಲ. ಯಾವುದೋ ಒಂದು ವಿಚಾರಕ್ಕೆ ಕರೆಯೋದಿಕ್ಕೆ ಮೈಕ್ ಹಾಕಿದ್ರೆ ಪೊಲೀಸ್ ಪರ್ಮಿಷನ್ ಬೇಕು. ಆರ್ಟಿಕಲ್ 19(1)G ಫ್ರೀಡಮ್ ಟು ಅಸೆಂಬಲ್ ಅಂತಿದೆ. ಯಾವುದೇ ಒಂದು ವಿಚಾರಕ್ಕೆ ಶಾಂತಿಯುತವಾಗಿ ಧರಣಿ ಮಾಡೋದು, ಸಭೆ ಮಾಡೋದು, ಸೇರೋದು ಪಬ್ಲಿಕ್ ಪ್ಲೇಸ್ ಅಲ್ಲಿ ನಮ್ಮ ಹಕ್ಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದಲ್ಲಿ ಅದು ನಮ್ಮ ಹಕ್ಕಾಗಿದೆ. ಆದರೆ ಪೊಲೀಸರು ಕೆಲವೊಂದ್ಸಲ ಇಂಟಿಮೇಷನ್ ಕೊಡಬೇಕಾಗುತ್ತೆ. ಇಲ್ಲಿ ಯಾವುದೋ ಬೇರೆ ಬೇರೆಯವರು ಏನೋ ಗಲಾಟೆ ಮಾಡ್ತಾರೆ, ತೊಂದರೆ ಆಗುತ್ತೆ, ಸಭೆ ಮಾಡೋದಕ್ಕೆ ಕಸ್ಟೇಜ್ ಮಾಡಬೇಕಾಗುತ್ತೆ, ಆವಾಗ ಅನುಮತಿ ತಗೊಳ್ಬೇಕು. ಆದ್ರೆ ನಾವು ಯಾರಿಗೂ ತೊಂದರೆ ಮಾಡೋದಿಲ್ಲ. 100 ಜನ ಅಲ್ಲ 250 ಜನ ಸೇರೋದಕ್ಕೂ ಪರ್ಮಿಷನ್ ಬೇಕಾಗಿಲ್ಲ. ಪೊಲೀಸರು ತಿಳಿಸೋದ್ರಲ್ಲಿ ತಪ್ಪೇನೂ ಇಲ್ಲ. ಆದ್ರೆ ಅನುಮತಿ ಕೊಡಿ ಅಂತಿಲ್ಲ. ಆದ್ರೆ ಮೈಕ್ ಹಾಕಿದ್ರೆ ಮಾತ್ರ ಎಷ್ಟೇ ಜನ, 5 ಜನ ಇರಲಿ 50 ಜನ ಇರಲಿ, ಏನ್ ತಗೊಳ್ಬೇಕು? ಪರ್ಮಿಷನ್ ತಗೊಳ್ಬೇಕು. ಇದೆಲ್ಲ ತಿಳ್ಕೊಳ್ಳಿ. ಬೇರೆಯವ್ರು ಮಾಡೋದಿಲ್ಲ, ಆದ್ರೆ ನಾವು ಮಾಡಬೇಕು. ಇದನ್ನ ಇಷ್ಟನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಯಾರಿಗೆ ರೇಷನ್ ಕಾರ್ಡ್ ಅಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಅದನ್ನ ಬಗೆಹರಿಸೋದು, ರೇಷನ್ ಕೊಡಿಸೋದು, ಅಲ್ಲಾಗುವಂತ ಅನ್ಯಾಯ ಇದೆ ನಿಲ್ಲಿಸುವಂತದ್ದು, ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು ಏನಾದ್ರು ಮಾಡಿಸೋಂಗಿದ್ರೆ ಮಾಡಿಸೋದು, ಪೆನ್ಷನ್ ಮಾಡ್ತು. ನಮ್ಮಲ್ಲಿ ಪಿಂಚಣಿ ಮಾಮ ಏನವ್ರ ಹೆಸರು? ಅವ್ರ ಮಗಳು ಇದಾರಲ್ಲ ನಗರದಲ್ಲಿ, ಅವ್ರ ಹೆಸರು ಗೊತ್ತಿಲ್ವಾ? ಅವ್ರ ಅಪ್ಪ ಮಗಳು, ಅಪ್ಪನಿಗೆ ಒಂದು 75 ವರ್ಷ ಆಗಿದೆ, ಮುಸಲ್ಮಾನರು ಅಲ್ವೇ ನಮ್ಮ ಮಗಳು. ಅವ್ರು ಬಹಳ ಚೆನ್ನಾಗಿ ಆ ಏರಿಯಾದಲ್ಲಿರುವಂತ 8 ವರ್ಷ ಆಗಿತ್ತು ಗಂಡ ತಿರುವಾಗ ಯಮನ್ಗೆ. 8 ವರ್ಷದಿಂದ ಪೆನ್ಷನ್ನೇ ಬಂದಿರಲಿಲ್ಲ. ನಮ್ಮವ್ರು ಮಾಡಿಕೊಟ್ರು. ಎಷ್ಟೋ ಜನ ಇರ್ತಾರೆ, ಯಾಕಂದ್ರೆ ಗೊತ್ತೇ ಇರೋದಿಲ್ಲ. ಗಂಡ ಸತ್ತು ಹೋಗಿದ್ರೆ ಅಂತವ್ರಿಗೆ ಪೆನ್ಷನ್ ಬರುತ್ತೆ. ನಮ್ಗೆ 60 ವರ್ಷ ಆದ್ಮೇಲೆ ಪೆನ್ಷನ್ ಬರುತ್ತೆ, 65 ಆದ್ಮೇಲೆ ಇನ್ನೂ ಜಾಸ್ತಿ ಬರುತ್ತೆ ಅನ್ನೋದು ಗೊತ್ತೇ ಇಲ್ಲ. 60 ವರ್ಷ 60 ವರ್ಷ ಆಗಿರೋರ್ಗೆ ಎಲ್ರಿಗೂ ಬರುತ್ತೆ. 65 ವರ್ಷ ಆದ್ಮೇಲೆ ಅದು 600 ರೂಪಾಯಿ 800 ರೂಪಾಯಿ ಇರೋದು 1200 ರೂಪಾಯಿ ಬರುತ್ತೆ, ಜಾಸ್ತಿ ಬರುತ್ತೆ. ಮುಂದಕ್ಕೆ ನಾವು ಅಧಿಕಾರಕ್ಕೆ ಬರೋಷ್ಟಾಗ ಏನ್ ಮಾಡ್ಬೇಕು ಅಂತಿದ್ದೀವಿ ಗೊತ್ತಾ? ಎಲ್ಲರ ಹತ್ರ ಆಧಾರ್ ಕಾರ್ಡ್ ಇದೆ, BBMP ನಮ್ಮ ಮಾಹಿತಿ ಇರುತ್ತೆ, ಗ್ರಾಮ ಪಂಚಾಯತಿಲಿ ಮಾಹಿತಿ ಇರುತ್ತೆ. ಯಾರಿಗೆ 60 ವರ್ಷ ಆಗಿದೆಯೋ ಅವ್ನಿಗೆ ಒಂದು ಮೆಸೇಜ್ ಹೋಗ್ಬೇಕು, ನೀವು ಇವತ್ತು ಹಿರಿಯ ನಾಗರಿಕರಾಗಿದ್ದೀರಿ, ನಿಮಗೆ ಶುಭಾಶಯಗಳು. ಇಂದಿನಿಂದ ಪ್ರತಿ ತಿಂಗಳು ನಿಮಗೆ ಸೀನಿಯರ್ ಸಿಟಿಜನ್ ಪೆನ್ಷನ್ ಬರುತ್ತೆ. ನೀವು ನಿಮ್ಮ ನಿವೃತ್ತ ಜೀವನವನ್ನ ಅಥವಾ ಹಿರಿಯ ನಾಗರಿಕರ ಜೀವನವನ್ನ ಸುಖವಾಗಿ, ಸಂತೋಷವಾಗಿ, ಸಾರ್ಥಕವಾಗಿ ಬದುಕಲಿ ಎಂದು ನಾವು ಆಶಿಸುತ್ತೇವೆ ಅಂತ ಆಟೋಮೆಟಿಕ್ ಆಗಿ ಹೋಗ್ಬೇಕು. ಅಪ್ಲೈ ಮಾಡೋದೇ ಇಲ್ಲ. ಆದ್ರೆ ಇವತ್ತೇನಿದೆ ಸ್ಥಿತಿ? ಅಪ್ಲೈ ಮಾಡಬೇಕು. ಅದಕ್ಕೆ ಯಾರು ಸಹಾಯ ಮಾಡಬೇಕು? KRS ಪಕ್ಷ ಸಹಾಯ ಮಾಡಿ. ತಿಳ್ಕೊಳ್ಳಿ, ಇದರಿಂದ ನಿಮ್ಗೊಂದು ಶಕ್ತಿ ಬರುತ್ತೆ. ಆ ಶಕ್ತಿಯನ್ನ ಸಮಾಜಕ್ಕೆ ಕೊಡಿ. ಸಾರ್ಥಕವಾದ ಬದುಕು. ಬಡವರಿಗೆ ಕುರಾನ್ನಲ್ಲಿ ಮೊಹಮ್ಮದ್ ಪೈಗಂಬರ್ ಅವರೆಲ್ಲ ಹೇಳಿದಾರಲ್ಲ, ಬಡವರ ಕಣ್ಣೀರು ಒರೆಸಬೇಕು. ಬಡವ್ರಿಗೆ ಆಗದೆ ಇದ್ದ ಮೇಲೆ, ದುರ್ಬಲರಿಗೆ ಅಸಹಾಯಕ ನಿಲ್ಲಿಲ್ಲ ಅಂದ್ಮೇಲೆ ಅದೆಂತ ಬದುಕು ಅಂತ ಹೇಳ್ತಾರೆ. ಎಲ್ಲ ಮತಗಳಲ್ಲೂ ಇದೇನೆ ಹೇಳೋದು, ಕೆಟ್ಟದ್ದು ಯಾವುದು ಹೇಳೋದಿಲ್ಲ. ಅಲ್ಲಿ ಒಳ್ಳೆ ವಿಚಾರಗಳು, ಸದ್ವಿಚಾರಗಳು, ಸದ್ವರ್ತನೆಗಳು. ಹಾಗಾಗಿ ಅದೇ ತರಕ್ಕೆ ಚೆನ್ನಾಗಿ ಸಂಪಾದನೆ ಮಾಡಿ, ನ್ಯಾಯವಾಗಿ ಸಂಪಾದನೆ ಮಾಡಿ, ಜಕಾತ್ ಅಂತ ಮಾಡ್ತಿರಲ್ವಾ, ಅದೇ ತರಕ್ಕೆ ಏನಕ್ಕೆ ಜನರಿಗೆ, ಬಡವರಿಗೆ ಜನರಿಗೆ ಕೊಡುವಂತ ದಾನ ಅಲ್ವಾ. ನಮ್ಮ ಪಕ್ಷಕ್ಕೂ ಅದೇ, ನಮ್ಮ ಪಕ್ಷಕ್ಕೆ ಕೊಡೋದು ಜಕಾತೆ. ನಾನು ಹೇಳ್ತೀನಿ, ತಿರುಪತಿ ತಿಮ್ಮಪ್ಪನಿಗೆ ಹೋಗಿ ಎಲ್ಲ ಹಿಂದೂಗಳು ಒಂದಷ್ಟು ಜನ ದಕ್ಷಿಣ ಕೊಡ್ತಾರಲ್ವಾ, ಅಲ್ಲಿ ಹುಂಡಿಗೆ ಹಾಕ್ತಾರಲ್ವಾ, ಅಷ್ಟೇ ಪವಿತ್ರವಾದ ಕೆಲಸ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೂ ದೇಣಿಗೆ ಕೊಡುವಂತಹದ್ದು ಅಂತ. ಅದೇ ತರಕ್ಕೆ ನೀವು ಜಕಾತ್ ಅಂತ ಪಕ್ಷಕ್ಕೊಂದಷ್ಟು ಕೊಡಿ, ಚೆನ್ನಾಗಿ ಸಂಪಾದನೆ ಮಾಡಿ, ನ್ಯಾಯವಾಗಿ ಸಂಪಾದನೆ ಮಾಡಿ. ಸಾಧ್ಯ ಇದೆಯಾ 100 ಕೋಟಿ ಸಂಪಾದನೆ ಮಾಡಿ, ತಪ್ಪಲ್ಲ, ಆರಾಮಲ್ಲ. ಆರಾಮ ರೀತಿ ಸಂಪಾದನೆ ಮಾಡಬಾರ್ದಂತೆ. ಹಲಾಲ್ ಸಂಪಾದನೆ ಮಾಡಿ, ಚೆನ್ನಾಗಿ ಮಾಡಿ, ಮಕ್ಕಳನ್ನ ಚೆನ್ನಾಗಿ ಓದಿಸಿ. ಯಾರಾದ್ರೂ ನಮ್ಮ ಪಾರ್ಟಿಯವರು ಹೆಲ್ಮೆಟ್ ಹಾಕೊಳ್ಳದೆ ಗಾಡಿ ಓಡಿಸಿರೋದು ನನಗೆ ಇನ್ನೊಂದು ಇವತ್ತೇನೆ ಗೊತ್ತಾಯ್ತು ಅಂದ್ರೆ ಫೋಟೋ ತೆಗೆದು ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಮಕ್ಕಳನ್ನ ಹುಷಾರಾಗಿ ಕರ್ಕೊಂಡೋಗಿ ಸ್ಕೂಲ್ಗೆ ಕರ್ಕೊಂಡೋಗಿ ಬನ್ನಿ, ಚೆನ್ನಾಗಿ ಓದಿಸಿ, ಒಳ್ಳೇದಾಗಿ ಸಾಕಲ್ವಾ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ ಬಿಡುಗಡೆ ಬಿಡುಗಡೆ, ಭ್ರಷ್ಟರಿಂದ ಬಿಡುಗಡೆ, ಬೆಂಬಲಿಸಿ ಬೆಂಬಲಿಸಿ, KRS ಬೆಂಬಲಿಸಿ, ವೋಟ್ ಮಾಡಿ, ಡೊನೇಟ್ ಮಾಡಿ, KRS ಗೆ ಸಪೋರ್ಟ್ ಮಾಡಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ, ಕರ್ನಾಟಕ ಮಾತೆಗೆ, ಕನ್ನಡ ಭುವನೇಶ್ವರಿಗೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ, ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ KRS. ಈ ನಾರ ಅಂತಾರೆ, ಇದನ್ನ ಏನಂತಾರೆ? ನಾರ ಘೋಷಣೆಗಳು ನಾರ್ತ್ ಇಂಡಿಯಾದಲ್ಲಿ ಬಹಳ ಜೋರಾಗಿ ಆಗ್ತಾರೆ. ನಮ್ಮ ಘೋಷಣೆಗಳೇನು ಕಡಿಮೆ ಇಲ್ಲ. ನಮ್ಮ ಘೋಷಣೆಗಳಲ್ಲಿ ಏನೇನು ನಮ್ಮ ವಿಚಾರ ಅನ್ನೋದೆಲ್ಲ ಹೇಳ್ತೀವಿ. ಹಾಗಾಗಿ ಎಲ್ಲ ಕನ್ನಡದಲ್ಲೇ ಇದೆ, ಕಲಿಬೇಕು. ನಾವಿಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಎಲ್ಲ ಹಂಗ ಅನ್ಬಿಡ್ತಾರೆ, ಭ್ರಷ್ಟರೇ ಪವಿತ್ರ ರಾಜಕಾರಣ ಬಿಡುತ್ತೋಲ್ಗೆ
ಭ್ರಷ್ಟರನ್ನು ಜೈ ಅಂದ್ಬಿಡ್ತಾರೆ. ಭ್ರಷ್ಟರು, ನೀಚರು, ರಾಜಕಾರಣ ಪವಿತ್ರವಾದದ್ದು ಇದ್ರಲ್ಲಿ ಇರಬಾರ್ದು. ಒಳ್ಳೆ ಜನ ರಾಜಕಾರಣ ಪವಿತ್ರವಾದದ್ದು, ಒಳ್ಳೆ ಕೆಲಸ ಮಾಡೋದಿಕ್ಕಿರುವಂತದ್ದು ರಾಜಕಾರಣ. ಕುಂಡ್ರು ಕೋಕ್ರಿಗಳು ಮಾಡೋದಲ್ಲ ರಾಜಕಾರಣ. ಇವತ್ತಿನ ಸಮಸ್ಯೆಗಳನ್ನ ಬಗೆಹರಿಸುವಂತದ್ದು ರಾಜಕಾರಣ. ನಾಳೆಗೇನೋ ಬರಬಹುದಾದಂತಹ ಆತಂಕಗಳನ್ನ ಇವತ್ತಿಗೆ ನಿವಾರಿಸೋದಿಕ್ಕೆ ಬುನಾದಿ ಹಾಕುವಂತಹ ಒಂದು ಕೆಲಸ ಮಾಡುವಂತದ್ದು ರಾಜಕಾರಣ. ಹಾಗಾಗಿ ನಾಡ ಪ್ರೇಮಿಗಳೇ ಅಂದಾಗ ಪ್ರಾಮಾಣಿಕ ರಾಜಕಾರಣಿಗೆ ಮುಂದಾಗಿ ಬನ್ನಿ, ಒಳ್ಳೆ ರಾಜಕಾರಣಕ್ಕೆ ಮುಂದಾಗಿ ಅಂತ. ಈ ಸಂದರ್ಭದಲ್ಲಿ ಸಾದಿಕ್ ಅಲ್ವಾ, ಸಾದಿಕ್ಗೆ ಫೋಟೋ ಇದೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅಲ್ವಾ ಹಾಗಾಗಿ ಅವರಿಗೆ ನಾವು ಮತ್ತೊಮ್ಮೆ ಫೋಟೋ ಹಾಕಿ ಫೋಟೋ ಹಾಕಿ. ಅವ್ರ ಹಿಂದೆ ನಾವಿದ್ದಂತ ಪಾಟೀಲೇ ಇದ್ರಂತೆ, ಈಗ ಅವರು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ಇನ್ನು ಹಲವಾರು ಜನ, ಬಹಳ ಜನ ನಮ್ಮ ಕೆಲಸವನ್ನ ನೋಡಿ ಹಿಂದೆ ಬಂದಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ನಮ್ಮ ಪಕ್ಷದ ವತಿಯಿಂದ ಸ್ವಾಗತವನ್ನ ಕೋರ್ತಾ, ಸಾದಿಕ್ ಅವರು ಸಾದಿಕ್ ಅವರು ಇನ್ನೂ ಹೆಚ್ಚಿನ ಕೆಲಸ ಮಾಡೋದಿಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮೂಲಕ ಮಾಡೋದಿಕ್ಕೆ ಸಾಧ್ಯ ಇದೆ. ಯಾವುದೋ ಇಲ್ವಾ, ಬೇರೆ ಪಕ್ಷದಿಂದ ಮಾಡೋದಿಕ್ಕೆ ಸಾಧ್ಯ ಇರ್ತಿತ್ತಾ? ಇವಾಗ ನಮ್ಮ ಪಕ್ಷಕ್ಕೆ ಬಂದ್ಮೇಲೆ ಮಾಡ್ತಾರೆ. ಪೊಲೀಸರು ಗೌರವ ಕೊಡ್ತಾರೆ, ಅಧಿಕಾರಿಗಳು ಗೌರವ ಕೊಡ್ತಾರೆ. ಇವ್ರು ಯಾರು ಎದುರಿಸೋರು ಬೆದರಿಸೋರಲ್ಲ. ಇವ್ರು ನ್ಯಾಯ ಮಾತ್ರ ಕೇಳ್ತಾರೆ, ಯಾರಿಗೂ ಲಂಚ ಕೊಡೋದಿಲ್ಲ. ಇವ್ರು ಲಂಚ ಕೇಳಿದವ್ರನ್ನ ಬಿಡೋದಿಲ್ಲ. ಆಮೇಲೆ ನ್ಯಾಯವಾದದ್ದನ್ನು ಮಾತ್ರ ಕೇಳ್ತಾರೆ, ನಮಗೆ ಸ್ಪೆಷಲ್ ಆಗಿ ಟ್ರೀಟ್ ಮಾಡಿ ಅಂತ ಹೇಳೋದಿಲ್ಲ ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬಗ್ಗೆ ಒಳ್ಳೆ ಗೌರವ ಇದೆ. BBMP ಆಫೀಸ್ಗಳಲ್ಲಿ, ಪೊಲೀಸ್ ಸ್ಟೇಷನ್ಗಳಲ್ಲಿ, ಎಲ್ಲೇ ಆಗಲಿ ರೇಷನ್ ಅಂಗಡಿಗಳಲ್ಲಿ ನೀವು ಹೋಗಿ ಕೆಲಸ ಮಾಡಿಸ್ಕೊಡ್ಬೇಕು. ಸಾದಿಕ್, ಇನ್ನೊಂದು ತಿಂಗಳೊಳಗಡೆ ನಿಮ್ ಭಾಗದ ಜನ ಸಾದಿಕ್ ಹಾಕಿ ಹಮಾರ ಅಚ್ಚಾ ಕಾಮ್ ಕರ್ರೆ ಹಮಾರ ಪಾರ್ಟಿ ಅಂತ ಅನ್ಬೇಕು ಅಲ್ವಾ, ಅನ್ಬೇಕು. ಆ ತರಕ್ ಮಾಡಿ. ನಿಮ್ಗೆಲ್ರಿಗೂ ಸ್ವಾಗತ, ಧನ್ಯವಾದಗಳು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ARS ಪಾರ್ಟಿಗೆ. ಈಗ ಆರೋಗ್ಯ ಸ್ವಾಮಿ ಅವರು ಎರಡು ಮಾತಾಡ್ಬಿಟ್ಟು ಮುಗಿಸೋಣಲ್ವಾ? ಪಕ್ಷಕ್ಕೆ ರವಿಕೃಷ್ಣ ರೆಡ್ಡಿ ಅವರಿಗೆ, ರವಿಕೃಷ್ಣ ರೆಡ್ಡಿ ಅವರಿಗೆ, ಜೀವನ್ ಅವರಿಗೆ, ಜೀವನ್ ಅವರಿಗೆ ಹೇಳಿ. ಅಲ್ಪಸಂಖ್ಯಾತ ಘಟಕದ ಉಸ್ತುವಾರಿಗಳು, ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು, ಹಾಗೆ ಅಮಿತ್ ಸಾಬ್ ಫೋಟೋ ಬರಲ್ಲ, ಸಾಕು. ಅದ್ಯಾರ ಫೋಟೋ ಹಿಡ್ಕೊಳ್ಳಿ. ಫೋಟೋ ಇಟ್ಕೊಳ್ಳಿ. ಆಯ್ತು ತಗೋತಾನೆ, ಎಲ್ಲರೂ ಬರ್ತಾ ಇದಾರಲ್ಲ ಜಾತಿಗೆ. ಬನ್ನಿ ಈ ಕಡೆ ಫೋಟೋ ಹಾಕಿ. ಸ್ವಲ್ಪ ಹಾಕ್ಲಾಗ ನಿಂತ್ಕೊಳ್ಳಿ, ಏನಿಲ್ಲ. ಫೋಟೋ ಮಾರೋ. ಹೋಯ್ತೈತೆ ಎಲ್ಲ ಚೆನ್ನಾಗಿ ಮಾಡ್ಬೇಕು. ವೆರಿ ಗುಡ್. ಅಕ್ಬರ್, ವೆರಿ ಗುಡ್. ಬನ್ನಿ ಎಲ್ಲ ಈ ಕಡೆ ಬನ್ನಿ. ಫೋಟೋ ಹಾಕಿರೋರು ಹಾಕೊಳ್ಳದಿರೋರು ಎಲ್ಲ ಬನ್ನಿ ಈ ಕಡೆ ಬನ್ನಿ. ಬನ್ನಿ ಹಾಕಿ ಹಾಕಿ. ಎತ್ಕೊಳ್ಳಿ. ಬರ್ತಾ ಇದೆಯಾ? ಕವರ್ ಆಗ್ಲಿ. ಹಾ ನೋಡಿ. ಬಾರಪ್ಪ ಒಳಗಡೆ. ಹಾ ಸರಿ ಸರಿ, ಓಕೆ. ಅಗಲವಾಗಿ ತೆಗಿಯೋದಿಕ್ಕೆ ಬರ್ತಾ ಇದೆಯಾ? ಈಗ ನಮ್ಮ ಪಕ್ಷದ ಅಲ್ಪಸಂಖ್ಯಾತರ ಘಟಕದ ಉಸ್ತುವಾರಿಯಾಗಿ ಅವರು ವಂದನಾರ್ಪಣೆ. ಸರಿ, ಅಬೀಬ್ ಸಾಬ್ ಅವ್ರು ಮಾತಾಡ್ತಾರೆ. ಚೇರ್ ಹಾಕೋಣ, ಚೇರ್ ಹಾಕೋಣ. ಇನ್ನೊಂದು ಕಾರ್ಯಕ್ರಮ ಮುಗಿದಿಲ್ಲ. ಮಾತಾಡಿ, ಅದಾದ್ಮೇಲೆ ಮಾತಾಡಿ.